ಮಾನವಿ ಕೂಡ ಇದೆ ಅನ್ನುವಂಥದ್ದು. ಹೀಗೆ ವಿಭಿನ್ನವಾದಂತಹ ನೆಲೆಗಳಲ್ಲಿ ಆ ಕವಿತೆಗಳನ್ನು ಕಟ್ಟುವಂತಹ ಕ್ರಿಯೆಗೆ ಮೋಹನ್ ಕುಂಟಾರ್ ಅವರು ನಿಲ್ಲಿರುತ್ತಾರೆ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಲ್ಲಿನ ವೈಚಾರಿಕತೆ ಆಯಾಮಗಳು ಮುಖ್ಯವಾಗಲ್ಲ. ಇದೇ ಕಥನ ಕವನಗಳನ್ನು ಹೆಣ್ಣಿನ ಮೂಲಕ ನೋಡಿದಾಗ ಬಹಳ ಭಿನ್ನವಾಗಿ ಕಾಣಿಸ್ತದೆ. ಆದರೆ ತಾಯಿ ಹೇಳಿದಂಥ ಕಥೆಗಳು, ಸ್ಥಳೀಯವಾಗಿ ಜನರು ಹೇಳುವಂಥ ಕಥೆಗಳು ಇವೇನಿದಾವಲ್ಲ, ಇವು ಬಹಳ ಮುಖ್ಯವಾದಂಥ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಒಂದು ನೇರವಾದಂಥ ರೀತಿಯಲ್ಲಿ ಕಾವ್ಯದ ಲಯಗಳೊಂದಿಗೆ ಇಲ್ಲಿ ದಾಖಲಾಗ್ತಾ ಹೋಗ್ತದೆ ಅನ್ನೋದು ಮೋಹನ್ ಕುಂಟಾರ್ ಅವರ ಪ್ರಯೋಗ ಏನಿದೆಯಲ್ಲ, ಇದು ಕೆಲವೊಂದು ಕವಿತೆಗಳ ಮೂಲಕ ಹೊಸದೇ ಅಂತೇಳಿ ನಾವು ಅನಿಸುತ್ತೆ. ಅವರ ಗಡಿಯಾರವನ್ನು ನೋಡುವ ದೃಷ್ಟಿಕೋನ ಆಗಲಿ, ಇರುವೆಯನ್ನು ನೋಡುವಂತಹ ದೃಷ್ಟಿಕೋನವಾಗಲಿ, ಈ ಕಥನ ಕವನಗಳನ್ನು ನೋಡುವಂಥ ದೃಷ್ಟಿಕೋನವಾಗಲಿ, ಅವೆಲ್ಲವೂ ಕೂಡ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ರೀತಿಯಾದಂಥ ಟೆಕ್ಸ್ಟ್ಗಳೇ ಅಂತೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಲಯ ಇದೆ, ಪ್ರಾರಂಭದಲ್ಲಿ ಇದೆ, ಪ್ರಾಸಗಳು ಇದ್ದಾವೆ, ನಾದವೂ ಕೂಡ ಇದೆ. ಎಲ್ಲವೂ ಕೂಡ ಈ ಕವಿತೆ ಒಳಗಡೆ ಪ್ರವೇಶಿಸುವುದರಿಂದ ಈ ಕವಿತೆಗಳ ಹೊಸ ಚರ್ಚೆಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡು, ಈ ಕಾರಣಕ್ಕಾಗಿ ಕವಿತೆಯ ಮುಂದಿನ ಹೆಜ್ಜೆಗಳು, ಮೋಹನ್ ಕುಂಟಾರ್ ಅವರ ಮುಂದಿನ ಹೆಜ್ಜೆಗಳು ತುಂಬ ಭಿನ್ನವಾದಂಥ ರೀತಿಯಲ್ಲಿ ಇರ್ತವೆ. ಸೂಚಕಗಳಾಗಿ ಹಿರಿಯ ಕವಿತೆಗಳು ಇರುವಂಥದ್ದು. ಇದರಿಂದ ಈ ಕವಿತೆಗಳನ್ನು ಓದೋಕ್ಕಾಗಿ ನಮಗೆ ಸಿಗುವಂಥ ಆನಂದಕ್ಕಿಂತ ಹೆಚ್ಚಿನದಾಗಿ ಎಲ್ಲೋ ಒಂದು ಕಡೆ ಚಿಂತನೆಯೂ ಕೂಡ ಇದೆ. ಆ ಚಿಂತನೆಗಳ ನೆಲೆಗಳು ನಾವು ಒಬ್ಬರೇ ಇರಬಹುದು, ಆದರೆ ನಾವು ತೋರುವಂಥ ಬಗೆಗಳಿದ್ದಾವಲ್ಲ, ಅವು ಕಾವ್ಯದ ಸ್ವರೂಪವನ್ನು ಬರೆದಿದ್ದಾವೆ ಅನ್ನುವಂಥದ್ರೊಳಗಡೆ ಯಾವ ಅನುಮಾನವೂ ಕೂಡ ಇಲ್ಲ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಆರಂಭಿಕ ಕವಿತೆಗಳಾಗಿಯೂ ಭರವಸೆಯನ್ನು ಕೊಡುವಂಥ ಕವಿತೆಗಳು ಮುಕ್ತವಾದಂಥ ರೀತಿಯಲ್ಲಿ ಕವಿತೆಗಳನ್ನು ಬರೆದಿದ್ದಾರೆ. ಯಾವ ಒತ್ತಡವೂ ಇಲ್ಲ. ಇವತ್ತಿನ ಅನೇಕ ಕವಿತೆಗಳಿಗೆ ಒಂದು ಒತ್ತಡ ಇರುತ್ತೆ, ಪರಿಸರದಿಂದ ಸಾಮಾಜಿಕವಾದಂಥ ಒಂದು ಒತ್ತಡ ಇರುತ್ತೆ. ಆದರೆ ಈ ಕವಿತೆಗಳಿಗೆ ಯಾವ ಒತ್ತಡಗಳೂ ಇಲ್ಲ. ತುಂಬ ಮುಕ್ತವಾದಂಥ ರೀತಿಯಲ್ಲಿ ತಮಗೆ ತಿಳಿದ ಹಾಗೆ ತಮ್ಮದೇ ಆದಂಥ ಒಂದು ಭಾಷೆ ಒಳಗಡೆ ಇದು ದಾಖಲಾಗ್ತಾ ಹೋಗಿರುವಂಥದ್ದು, ರಚನೆಯಾಗಿರುವಂಥದ್ದು ತುಂಬ ಮಹತ್ವದ್ದಾಗಿ ಅನಿಸುತ್ತೆ. ಈ ದೃಷ್ಟಿಯಿಂದ ಈಗ ಕವಿತೆಗಳನ್ನು ಕಾವ್ಯದ ಒಂದು ವೇದದ ರೂಪದಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಒಂದು ಹೊಸ ಕವಿತೆಗಳ ರೂಪದಲ್ಲಿ ನನಗೆ ಪರಿಚಿತವಾದಂತಹ ಕವಿತೆಗಳನ್ನು ಉಪಯೋಗಿಸಿ ಸ್ವಾಗತಿಸ್ತಾ, ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಾಚಿ ಪ್ರಕಾಶ್ ಅವರಿಗೆ, ಮನೋಹರ ಕೃಷ್ಣಮಾಲಿ ಅವರಿಗೆ, ಪ್ರಮೋದ್ ಖಂಡನ್ ಅವರಿಗೆ, ಇವರೆಲ್ಲರೂ ನಾನು ಮಾತುಗಳನ್ನು ಧನ್ಯವಾದ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರಿಗೆ. ಇಲ್ಲಿವರೆಗೆ ನಾವು ಡಾಕ್ಟರ್ ವೆಂಕಟಗಿರಿ ದಳವಾಯಿ ಮೂಲಕ ಬಳ್ಳಾರಿಯವರಾದ ಇವರು, ಕವಿ ವಿಮರ್ಶಕರು ಆದ ಇವರು, ಅನುವಾದಕರು ಸಂಶೋಧಕರಾದ ಮೋಹನ್ ಕುಂಟಾರ್ ಅವರ, ಡಾಕ್ಟರ್ ಮೋಹನ್ ಕುಂಟಾರ್ ಅವರ ಲೋಕಾಂತದ ಕಾವು ಈ ಕವನ ಸಂಕಲನದ ಒಂದು ಅವಲೋಕನ ಕೊಟ್ಟರು, ಸುಂದರವಾದ ಅವಲೋಕನ. ಈಗ ನಮ್ಮೊಡನೆ ಡಾಕ್ಟರ್ ಶಿವರಾವ್ ಎಂಟತ್ತಿನವರಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಉನ್ನತ ಸ್ಥಾನದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮೊಡನೆ ಈ ಕಾವ್ಯ ಸಂಕಲನದ ತಮ್ಮ ಒಂದು ಅವಲೋಕನವನ್ನು ಅಥವಾ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಗುರುಗಳು ಹಾಗೂ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಮೋಹನ್ ಕುಂಟಾರ್ ಸರ್ ಅವರೇ, ಬಹಳ ಅತ್ಯುತ್ತಮವಾದ ಮಾತುಗಳನ್ನು ಸರ್ ಕೇಳಿಸ್ತಾ ಇದ್ದೇನಾ? ಇಲ್ಲ, ನಿಮ್ಮ ಧ್ವನಿ ಬರ್ತಾ ಇಲ್ಲ. ಒಂದ್ಸಲ
ಮಾಡಿ ಬ್ರೌಸರ್ ರಿಫ್ರೆಶ್ ಮಾಡಿ ಮತ್ತೆ ಇದರಲ್ಲಿ ವಾಪಸ್ ಇಟ್ಕೊಂಡ್ರೆ ಧ್ವನಿ ಬರ್ಬೋದು. ಈಗ ಮಾತಾಡಿ ಹಾಕೊಂಡು ಯಾಕಂದ್ರೆ ಧ್ವನಿ ಕೇಳಿಸ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ ಸರ್? ಹಾಕೊಳ್ಳಿ. ಈಗ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಕೇಳ್ತಾ ಇದೆಯಲ್ಲ? ಇದ್ರಲ್ಲಿ ಹಾಕಿ ಕೇಳಿಸ್ಕೊಳ್ರಿ. ಇದರಲ್ಲಿ ಅವ್ರು ಹೇಳೋದು ಇದ್ರಲ್ಲಿ ಕೇಳ್ತಾರೆ. ಈಗ ಕೇಳಿ. ಈಗ ಕೇಳ್ತಾ ಇದೆಯಲ್ಲ ಸರ್? ಈಗ ಕೇಳಿಸ್ತಿಲ್ವಾ? ಈಗ ಕೇಳ್ತಾ ಇಲ್ವಾ? ಈಗ ಕೇಳ್ತಾ ಇದೆಯಲ್ಲ ಸರ್? ಈಗ ಸರ್ ಅದು ಮ್ಯೂಟ್ ಮಾಡ್ತಾರೆ ನೋಡಿ. ಬ್ರೌಸರಲ್ಲಿ ಬ್ರೌಸರ್ ಬಂದಾಗ ಮಾಡ್ಕೊಳ್ತಾ ಸರ್. ಬರ್ತಾ ಇದ್ದಾನೆ, ಕೇಳ್ತಾ ಇದ್ದೀನಿ. ಹಾಂ ಸರ್ ಕೇಳ್ತಾ ಇದ್ದೀರಾ? ಮಾತಾಡಿ, ನೀವು ಮಾತಾಡಿ ಸರ್. ಕೇಳ್ತಾ ಇದ್ದೇನೆ, ಕೇಳಿ. ಸರ್ ಮಾತಾಡೋದು ಕೇಳಿಸ್ತಿದ್ದೇನಾ? ಸರ್ ನೀವು ಕೇಳಿ, ಅವ್ರು ಕೇಳಿ. ಸರ್ ಕೇಳಿಸ್ತಾ ಇದ್ದೇನೆ ಮಾತಾಡೋದು? ಅವ್ರು ಪಿನ್ ಮಾಡಿ, ಪಿನ್ ಮಾಡಿ. ಅಲ್ಲ, ನೀವೊಂದು ಸ್ವಲ್ಪ ಪಿನ್ ಮಾಡೋದು ನೋಡ್ರಿ ಸರ್. ಇದು ಮಾಡಿಕೊಡಿ. ಸ್ವಲ್ಪ ಕೇಳಿ, ನಿಮ್ಮದು ಧ್ವನಿ ಕೇಳ್ತಾನೆ, ಕೇಳಿ, ನೀವು ಮಾತಾಡಿ. ಸರ್ ನಾನು ಮಾತಾಡೋದು ವಾಯ್ಸ್ ಕೇಳಿಸ್ತಿದೆ? ಹಾಂ, ಈಗ ಕೇಳ್ತಾರೆ. ಮೊದಲಿಗೆ ಎಲ್ಲ ವೀಕ್ಷಕರಲ್ಲಿ ಕ್ಷಮೆ ಯಾಚಿಸ್ತೇನೆ. ಕೇಳಿಸಿ ಅವ್ರು ಕೇಳ್ತೀನಿ. ಈ ಕೊರೋನಾ ಸಂದರ್ಭದಲ್ಲೂ ಬಹಳ ಆತಂಕಗೊಂಡಿರುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೋ ಇಲ್ಲೋ ಕವಿತೆಗಳ ಮೂಲಕ, ಸಾಹಿತ್ಯದ ಮೂಲಕನೇ ಮನುಷ್ಯನಿಗೆ ನೆಮ್ಮದಿಯನ್ನು ಕೊಟ್ಟಿರುವಂಥ ಒಂದು ಘಟನೆ ಇದು. ಹಾಗಾಗಿ ಮೊದಲಿಗೆ ಡಾಕ್ಟರ್ ಮೋಹನ್ ಕುಂಟಾರ್ ಸರ್ ಅವರನ್ನು ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಸರ್ ನನ್ನ ಮಾತು ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಾ ಇದ್ದೇನಾ? ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮನುಷ್ಯ ತನ್ನತನವನ್ನು ಕಳೆದುಕೊಡುತ್ತಿದ್ದಾನೆ. ನೆಲ ಜಲ ಭಾಷೆಯ ಜೊತೆಗೆ ಸಮಾನತೆ, ಸಹಬಾಳ್ವೆ, ಜಾತ್ಯತೀತತೆ ಕೇವಲ ಭಾಷಣದ ವಸ್ತು ಆಗ್ತಿದೆ. ನನ್ನಂತೆ ಮತ್ತೊಬ್ಬರು ಬದುಕಲಿ ಎಂಬ ಭಾವ ದೂರ ಆಗ್ತಿದೆ. ಇದನ್ನ ಪ್ರಶ್ನಿಸುವ, ಒಂದಾಗಿಸುವ ಅಕ್ಷರಗಳೇ ಇಂದು ಭ್ರಷ್ಟವಾಗಿರುವಂತಹ ಸಂದರ್ಭದಲ್ಲಿ ರೈತರು, ರೈತರಲ್ಲದ ಬಡವರು, ನಿರ್ಗತಿಕರು ಇಂದು ಕಂಗಾಲಾಗಿ ನೋವಿನ ಒಳಗಡೆ ಇದ್ದಾರೆ. ಅವರ ಸೇವೆ ಮಾಡಬೇಕಾಗಿರುವಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕುರುಡು ಮತ್ತು ಮೂಕರಾಗಿದ್ದಾರೆ. ಭ್ರಷ್ಟಾಚಾರ, ಅತ್ಯಾಚಾರ, ಕೋಮು ಗಲಭೆಗಳು ನಡೆದು ಸಮಾಜದಲ್ಲಿ ಶಾಂತಿ ಕಡೆಗೆ ಸಂಘರ್ಷಗಳಾಗ್ತಿದೆ. ಇವೆಲ್ಲವನ್ನ ಪ್ರಶ್ನಿಸುವಂತಹ, ಸಮಾಜವನ್ನ ತಿದ್ದುವಂತಹ, ಜೊತೆಗೆ ಸಮಾನತೆಯನ್ನು ತರುವ ಹಾದಿಯಲ್ಲಿ ಲೋಕಾಂತದ ಕಾವನ್ನೇ ತನ್ನ ಕಾವನ್ನಾಗಿ ಮಾಡಿಕೊಂಡು ಮಿಡಿಯುವ ಹೃದಯವಂತ ಕವಿಯೇ ಡಾಕ್ಟರ್ ಮೋಹನ್ ಕುಂಟಾರ್ ಅವರ ಕಾವ್ಯ ಅಂತ ನನ್ನ ಓದಿನ ಅರಿವಿಗೆ ಬಂದಿರೋದು. ಈ ಕಾವ್ಯ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಮರುಭೂಮಿಯಲ್ಲಿ ಓಯಾಸಿಸಿದಂತೆ ನಮ್ಮ ಮನಸ್ಸನ್ನು ಸೆಳೆದಿದೆ. ಸ್ವಲ್ಪ ಮಟ್ಟಿಗೆ ಈ ಸಮಾಜದಲ್ಲಿ ಎಚ್ಚರಿಕೆಯನ್ನು ಬಿತ್ತುವುದರ ಮೂಲಕ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಕ್ಕಂಥ ಈ ಕವಿ ಹೃದಯ ಇಂದು ನಿನ್ನೆಗೆ ಈ ಕವಿತೆಗಳನ್ನು ಬರೆದದ್ದಲ್ಲ. ಈ ಕವಿತೆಗಳ ಬರವಣಿಗೆಗಿನ ಒಂದು ಇತಿಹಾಸ ಇದೆ. ಅವರೇ ಹೇಳಿಕೊಂಡಿರುವಂತಹ ರೀತಿಯಲ್ಲಿ ಅಲ್ಲೋ ಇಲ್ಲೋ ಕವಿತೆಗಳು ಪತ್ರಿಕೆಗಳಿಗೆ ಪ್ರಕಟ ಆದ ನಂತರದಲ್ಲೂ ಕೂಡ ಅವರು ಕವನ ಸಂಕಲನ ಮಾಡಬೇಕು ಅಂದ್ಕೊಂಡು ಒಬ್ಬ ಕವಿ ತನ್ನ ಅರಿವಿಗೆ ಬಂದಾಗ ಸಮಾಜದ ನೋವುಗಳು, ಅಸಮಾನತೆ ಎಲ್ಲವುಗಳನ್ನು, ಬಡ ಜನ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ
ಅವುಗಳನ್ನು ಕಾವ್ಯ ಮಾಡಿದಾಗ ಅದನ್ನು ಯಾರು ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಬ್ಬ ಕವಿಗೆ ಗೋಜಲಾಗಿ ನಮಗೆ ಕಾಡ್ತಾರೆ. ಸಮಾಜದ ಪರವಾಗಿ ನಿಂತು, ಬಡವರ ಪರವಾಗಿ ನಿಂತು, ಅಧಿಕಾರಸ್ಥ ಜನರನ್ನ ಪ್ರಶ್ನಿಸುವಂತಹ, ಧೈರ್ಯ ಪ್ರದರ್ಶನ ಮಾಡುವಂತಹ ಕವಿತೆಗಳು ಬಂದಾಗ ಅದನ್ನು ಯಾರು ಕೂಡ ಪ್ರಕಟಣೆಗೆ ತೆಗೆದುಕೊಳ್ಳೋದು ಬಹಳ ಕಡಿಮೆ, ಪತ್ರಿಕೆಗಳಿಗೂ ತೆಗೆದುಕೊಳ್ಳೋದು ಕಡಿಮೆ. ಅದಕ್ಕೆ ಉದಾಹರಣೆ ಅಂದರೆ ಮೋಹನ್ ಕುಂಟಾರ್ ಸರ್ ಅನೇಕ ಕವಿತೆಗಳನ್ನು ಬರೆದು ಪತ್ರಿಕೆಗೆ ಕಳಿಸಿದ್ರು. ಆದರೆ ಕೆಲವೊಂದು ಕವಿತೆಗಳು ಪತ್ರಿಕೆಗೆ ಬರಲಿಲ್ಲ. ಹಾಗೆ ಬರದೇ ಇರುವಂತಹ ಸಂದರ್ಭಗಳಲ್ಲಿ ಯಾವಾಗ ಆತಂಕಗೊಂಡಿದ್ರು, ಕೆಲವೊಂದು ಕವಿತೆಗಳನ್ನು ಬರೆದಾಗ ಅವ್ರಿಗೆ ಪ್ರಕಟಗೊಂಡ ಮೇಲೆ ಅದಕ್ಕೆ ನಿಂತರು. ಅದಕ್ಕೆ ನಾನು ಬರೆದಿದ್ದು ಕಾವ್ಯ ಕೇವಲ ಕಾವ್ಯಕ್ಕಾಗಿ ಅಲ್ಲ, ಕಾವ್ಯ ಕೇವಲ ಕಾವ್ಯಕ್ಕಾಗಿ ಅಲ್ಲ, ಅಲಂಕಾರಕ್ಕಾಗಿ ಅಲ್ಲ, ಅದು ಬದುಕಿಗಾಗಿ, ಜೀವ ಪ್ರೀತಿಗಾಗಿ ಎಂಬುದನ್ನು ಇಲ್ಲಿನ ಕವಿತೆಗಳು ನಮಗೆ ಸಾರಿ ಹೇಳ್ತಾರೆ. ಇವರ ಕಾವ್ಯದ ಒಂದು ಹನಿಯ ಸಾಕಲ್ಲವೇ ಸಮಾಜವನ್ನು ತಿದ್ದಲು, ಇಲ್ಲಿನ ಮನುಷ್ಯತ್ವದ ಮುಖವಾಡ ಹೊತ್ತ ಮನುಷ್ಯರನ್ನು ತಿದ್ದಲು ಅನ್ನುವಂಥ ಮಾತು ವೆಂಕಟಗಿರಿ ದಳವಾಯಿ ಸಹೋದರರು ಬಹಳ ಬಡತನ, ಶ್ರಮ ಸಂಸ್ಕೃತಿಯ ಬಗ್ಗೆ ಅವರನ್ನು ಕೋಟ್ ಮಾಡ್ತಾ ಬಂದರು. ಅವರು ಮಾಡಿರುವಂತಹ ಕವಿತೆಗಳನ್ನೇ ನಾವು ಕೆಲವೊಮ್ಮೆ ಬಳಸಬೇಕಾದ, ನಾನು ಟಿಪ್ಪಣಿ ಮಾಡಿಕೊಂಡಿರುವಂತಹ ಕವಿತೆಗಳಲ್ಲೂ ಕೂಡ ಇದೆ. ಒಂದು ಕವಿತೆ ಶ್ರದ್ಧೆ ಮತ್ತು ಧ್ಯಾನ ಇದ್ದಾಗಷ್ಟೇ ಒಂದು ಶ್ರೇಷ್ಠವಾದ ಕವಿತೆ ಹುಟ್ಟುತ್ತದೆ. ಆದರೆ ಅದು ಸುಲಭದ ಮಾತಲ್ಲ. ಎದೆಯೊಳಗೆ ಪದ ಇದ್ದರೆ, ಎದೆಯೊಳಗೆ ಹದ ಇದ್ದರೆ ಪದ ಹುಟ್ಟುತ್ತದೆ ಅಂತೀವಿ ನಾವು ಆಡುಭಾಷೆ. ಎದೆಯೊಳಗಡೆ ಹದ ಇದ್ದರೆ ಪದ ಹುಟ್ಟುತ್ತದೆ. ಏನು ಎದೆಯೊಳಗಿನ ಹದ? ಇನ್ನೊಬ್ಬರ ಬಗ್ಗೆ ಮಿಡಿಯುವಂತಹ ಒಂದು ವ್ಯಕ್ತಿತ್ವ ಇರಬೇಕು. ಯಾಕೆ ಅವರು ಇನ್ನೊಬ್ಬರ ಬಗ್ಗೆ ಮಿಡಿಯುವಂಥ ಹೃದಯವಂತರು ಅಂದರೆ ಅವರು ಭಾಷಾಂತರಕಾರರು ಎರಡು ಭಾಷೆಗಳ ನಡುವಿನ, ಎರಡು ರಾಜ್ಯಗಳ ನಡುವಿನ, ಎರಡು ದೇಶಗಳ ನಡುವಿನ, ಎರಡು ಒಡೆದೋಗಲಿರುವಂಥ ಮನಸ್ಸುಗಳ ನಡುವಿನ ಬೆಸುಗೆ ಮಾಡ್ತಕ್ಕಂಥ ಒಂದು ಕೇಂದ್ರ. ಹಾಗಾಗಿ ಅವರು ಹುಟ್ಟಿದ್ದು ಕಾಸರಗೋಡು, ಈಗ ಕೇರಳ. ಆದರೆ ಅವರು ಕನ್ನಡದ ಬಗ್ಗೆ ಪ್ರೀತಿ ಇದೆ, ಕನ್ನಡದಲ್ಲಿ ಬರೆದಿದ್ದಾರೆ, ಕನ್ನಡದ ಬಗ್ಗೆ ಮಾಡಿದ್ದಾರೆ. ಅವರಿಗೆ ಭಾಷೆಗಳ, ಕವಿಗೆ ಭಾಷೆ ಗಡಿ ಇವ್ಯಾವೂ ಇರೋದಿಲ್ಲ. ಅದು ಎಲ್ಲವನ್ನ ಮೀರಿದವನು ಕವಿಯಾಗ್ತಾನೆ. ಹಾಗಾಗಿನೇ ಮನುಷ್ಯತ್ವವನ್ನು ಹೊಂದಿದವರು ಕವಿತೆಗಳನ್ನು ಬರೀಬೇಕು. ಕರುಳಿನ ಭಾಷೆ ಅರ್ಥ ಆಗಬೇಕು ಅವರಿಗೆ. ಕರುಳು ಅರಿತವರು ಮಾತ್ರ ಆ ಕರುಳಿನಿಂದ ಬರುವಂತಹ ಆ ಭಾವಗಳಿದಾವಲ್ವ, ಅವುಗಳಿಗೆ ಅಕ್ಷರ ರೂಪವನ್ನು ಕೊಟ್ಟರೆ ಮಾತ್ರ ಅದು ಶ್ರೇಷ್ಠ ಕಾವ್ಯವಾಗ್ತದೆ ಅಂತ ನಾನು ನಂಬಿದವರು. ಹಾಗಾಗಿ ಕುಂಟಾರವರ ಮೇಲೆ ವೆಂಕಟಗಿರಿ ದಳವಾಯಿ ಸರ್ ಅವರು ಹೇಳಿದಾಗ ನವ್ಯದಂತೆ ಕಾಣಿಸ್ತದೆ. ಆದರೆ ನವೋದಯ ಇದೆ, ಪ್ರಗತಿಶೀಲ ಇದೆ, ದಲಿತ ಬಂಡಾಯ ಇದೆ. ಜೊತೆಗೆ ಈಗ ದಲಿತ ಬಂಡಾಯೋತ್ತರದ ಕಾವ್ಯಘಟ್ಟದಲ್ಲೂ ಇದೆ. ಹಾಗಾಗಿ ನಾನು ಇವರನ್ನ ಒಂದು ಇಸಮ್ಗೆ ಸೇರಿಸೋದಿಲ್ಲ. ಮೋಹನ್ ಕುಂಟಾರ್ ಸರ್ ಅವರು ನವೋದಯದ ಕವಿನೂ ಹೌದು, ನವ್ಯ ಕವಿನೂ ಹೌದು, ಎಲ್ಲ ರೀತಿಯ ಆಶಯಗಳನ್ನು ಹೊಂದಿರುವಂಥ ಇವರು ಸಮನ್ವಯ ಕವಿ ಅನ್ನುವಂಥ ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, KS ನವರ ಪ್ರಭಾವ ಅವ್ರ ಮೇಲಾಗಿದೆ. ನನಗನ್ನಿಸ್ತದೆ ಸಿದ್ಧಲಿಂಗಯ್ಯ ಸರ್ ಅವರ ಪ್ರಭಾವವೂ ಕೂಡ ಅವ್ರ ಮೇಲೆ ಆಗಿದೆ. ಇವರ ಕವಿತೆಯಲ್ಲಿ ಯಾರ ಕವಿತೆ ಗಟ್ಟಿಯಾಗಿ ನಿಲ್ತದೆ ಅಂತ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂದರೆ ಜಾತ್ಯಾಂಧ, ಧರ್ಮಾಂಧ, ಅಸಮಾನತೆ, ಬಡತನ, ನೋವು, ನಿರಾಸೆ, ಅನಕ್ಷರತೆ, ಅಪಮಾನ, ಅತ್ಯಾಚಾರದಂಥ ಘಟನೆಗಳನ್ನು ಪ್ರಶ್ನಿಸುವ ಎದೆಗಾರಿಕೆಯ ಮಾತುಗಳೇ ಕಾವ್ಯದ ವಸ್ತುವಾದಾಗ ಆ ಕವಿ ಹಾಗೂ ಆತನ ಕಾವ್ಯ ಸಾರ್ವಕಾಲಿಕವಾಗಿ ನಿಲ್ತದೆ ಅಂತ ನಂಬ್ಕೊಂಡವರು. ಇವರ ಕವಿತೆಗಳನ್ನು ನಾವು ಲಿಸ್ಟ್ ಮಾಡಿ ಹೇಳೋದಾದ್ರೆ ಇದರ ಹೆಸರೇ ಲೋಕಾಂತದ ಕಾವ್ಯ. ಎಲ್ಲ ಒಂದು ಕಡೆಗೆ ನೋಡ್ರಿ, ಇದೊಂದು ಆಕರ್ಷಕ ಶೀರ್ಷಿಕೆ. ನನ್ನನ್ನು ಕಾಣಿಸಿದ್ದು ಈ ಲೋಕಾಂತದ ಕಾವು ಅನ್ನುವಂಥ ಶೀರ್ಷಿಕೆ. ಜಗತ್ತಲ್ಲಿ ನಾನು ಖುಷಿ ಇರಲಿ ಅನ್ನುವಂಥ ಸಂದರ್ಭದೊಳಗಡೆ ಬದುಕ್ತಾ ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆಗೆ ನಾವು ಅಂದ್ಬಿಡ್ತೀವಿ ಜಗವೆಲ್ಲ ನಗುತ್ತಿರಲಿ, ಅದರ ಅಳವು ನನಗಿರಲಿ ಅಂತ ಈಶ್ವರ್ ಸಂಕಲ್ ಅವರು ಹೇಳಿದ್ದನ್ನ ಇವರ ಹೃದಯ ಅದನ್ನು ಪಾಲಿಸ್ಕೊಂಡು ಬಂದಿದೆ ಅನ್ನುವಂಥ ಹೃದಯವಂತಿಕೆಗೇನೆ ಅವರ ಮನಸ್ಸಿನಲ್ಲಿ ಇರುವಂತಹ ಯಾವ ವಿಚಾರಗಳಿದ್ದಾವೆ, ಯಾವ ಚಿಂತನೆಗಳಿದ್ದಾವೆ, ಯಾವ ಬದುಕಿನ ಹಾದಿ ಇದೆ, ಯಾವ ಜೀವ ಪ್ರೀತಿ ಇದೆ, ಅದನ್ನೇ ಇಲ್ಲಿ ಅವರು ಟೈಟಲ್ ಅನ್ನಾಗಿ ಮಾಡಿದ್ದಾರೆ, ಲೋಕಾಂತದ ಕಾವು. ಲೋಕಾಂತದ ಕಾವು ಅಂದರೆ ಲೋಕದಲ್ಲಿಯ ಕಾವ್ಯ ಇವರ ಕಾವಾಗಿದೆ.
ಬೇರೆಯವರ ನೋವು, ಬೇರೆಯವರ ಸಮಸ್ಯೆ, ಬೇರೆಯವರ ದುಃಖ ದುಮ್ಮಾನ, ಅವರ ಮಾತು, ಅದು ಎಲ್ಲವೂ ಕೂಡ ತನ್ನದು ಅಂತೇಳಿ ಭಾವಿಸ್ಕೊಂಡಾಗ ಅದು ಗೊತ್ತಾಗ್ತದೆ. ಅದಕ್ಕೆ ನಾವು ಹೇಳ್ತೀವಿ, ಬೇರೆಯವರ ನೋವು, ಒಂದು ಸಿನಿಮಾ ನೋಡೋ ಸಂದರ್ಭದಲ್ಲಿ ನಮ್ಮ ಕಣ್ಣೀರು ಬರ್ತದೆ. ಅವಳು ಸಿನಿಮಾದಲ್ಲಿ ಪಾತ್ರ ಮಾಡ್ತಕ್ಕಂಥ ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ. ಅಲ್ಲಿ ನಿಮಗೆ ಅನಿಸ್ಬೋದು ಗ್ಲಿಜರಿನ್ ಇದೆ ಅಂತ ಅನಿಸ್ಬೋದು. ಅವರು ದುಡ್ಡು ತಗೊಂಡು ಅಳ್ತಾರೆ. ಅಳೋದಕ್ಕೂ ಕೂಡ ದುಡ್ಡು ಇರ್ತದೆ ಅಲ್ಲಿ ಕೆಲವೊಂದರಿಗೆ. ಆದರೆ ಆ ಪಾತ್ರವನ್ನು ನೋಡಿ ನಾವು ಅಳ್ತೀವಲ್ವಾ, ನಮಗೆ ಅಳುವಾಗ ನಮ್ಮದು ಅಂತರಂಗದ ಕಣ್ಣು ತೆರೆದಿರುತ್ತೆ. ಹಾಗೆ ಮೋಹನ್ ಕುಂಟಾರರಿಗೆ ಇರೋದು ಅಂತರಂಗದ ಕಣ್ಣು. ಅದು ಯಾವ ಕಣ್ಣು? ಅಂತರಂಗದ ಕಣ್ಣು ಅಂದರೆ ಏನನ್ನು ನೋಡ್ತದೆ? ಯಾರ್ಯಾರನ್ನ ನೋಡ್ತದೆ? ಬಡವರನ್ನ ನೋಡ್ತದೆ, ಶೋಷಿತರನ್ನ ನೋಡ್ತದೆ. ಎಲ್ಲ ಒಂದೊಂದು ಕಡೆಗೆ ಇಂಥವರನ್ನ ನೋಡ್ತಾ 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 ಅವರ ಕಾವ್ಯ ಗಟ್ಟಿಗೊಂಡಿದೆ. ಇದರ ಒಳಗಡೆ 2019ರಲ್ಲಿ ಪ್ರಕಟಗೊಂಡಿರುವಂತಹ ಮೊದಲ ಮುದ್ರಣಗೊಂಡಿದ್ದ ಈ ಕವಿತೆ 50 ಕವಿತೆಗಳಿಲ್ಲ. ಅದರಲ್ಲಿ 4 ದೀರ್ಘ ಕವನಗಳು ಬರ್ತಾವೆ. 2 ಕವಿತೆಗಳು ಮಾತ್ರ ಕಥನ ಕವನಗಳು. ಚಲುವ ಚಂದ್ರಾಮ, ಪರೆಯರ ಕುಗುರಿ. ನನಗನ್ನಿಸ್ತದೆ ಬಹುಶಃ ಕಥೆಗಳನ್ನು ಬರೆಯೋಕೆ ಇವರು ಅಂಟ್ಕೊಂಡ್ರೆ, ಕಥನ ಕವನವನ್ನು ಬರೆಯೋಕೆ ಅಂಟ್ಕೊಂಡ್ರೆ, ಕಡ್ಲಿಮಟ್ಟಿ ಕಾಸಿಬಾಯಿಯ ಹಾಡನ್ನ, ಜನಪದಿಯ ಹಾಡನ್ನು ಕೇಳ್ತೀವಿ, ಕೆರೆಗಹಾರದ ಹಾಡನ್ನು ಕೇಳ್ತೀವಿ. ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಕ್ಷಾನು, ಶೆರೆಮುಖ ನೀರಿಲ್ಲ ಹೊತ್ತಿಗೆ ತಗಿಸೋರು. ಹಾಗೆ ಆ ಕಥನ ಕವನವನ್ನು ಕಟ್ಟುವಂಥ ಕಲೆ ಬಹುಶಃ ಇತ್ತೀಚಿನ ಕವಿಗಳಲ್ಲಿ ನಾನು ಏನಾದರೂ ಕಂಡಿದ್ದೆ ಆದರೆ ಅದು ಡಾಕ್ಟರ್ ಮೋಹನ್ ಕುಂಟಾರ್ ಅವರಲ್ಲಿ ಕಾಣಲು ಸಾಧ್ಯ. ಯಾಕಂದರೆ ಒಂದು ಘಟನೆಯನ್ನ ತನ್ನ ಕಥೆಯನ್ನಾಗಿ ಮಾಡಿಕೊಂಡು ಆ ಕಥೆಯ ಮೂಲಕ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗಿದೆ. ಕೇವಲ ಬರೆಯೋದಲ್ಲ, ನೋವುಗಳನ್ನು ಬರೆಯೋದಲ್ಲ. ಕೆಲವೊಂದು ಕವಿತೆಗಳಲ್ಲಿ ಅದು ಬರ್ತದೆ ನೋಡ್ರಿ. ಕವಿತೆಯ ಹುಟ್ಟು, ಹದ್ದು ಮೀರಿದ ಹಾದಿ, ಟೈಟಲ್ ಏನೇನಿದ್ದಾವೆ, ನೀವು ಶೀರ್ಷಿಕೆಗಳು ಹೆಂಗಿದ್ದಾವೆ ಗಮನಿಸಬೇಕು. ಒಬ್ಬ ಕವಿಯ ಕವಿತೆಗಳ ಶೀರ್ಷಿಕೆ ಆ ಕವಿಯ ಬದುಕಿನ ಹಾದಿಯನ್ನು ಅಳೆದು ಬಿಡ್ತದೆ. ಆತ್ಮೀಯರೇ, ನಾನು ಯಾವ ರೀತಿ ಮಾತಾಡ್ತೇನೆ, ನನ್ನ ಒಳಗಡೆ ಇರುವಂತಹ ಪದಗಳು, ನಾನು ಬರೆಯುವಂಥ ಅಕ್ಷರಗಳು ನನ್ನ ಬದುಕಿನ ಹಾದಿಯನ್ನು ಪರಿಚಯ ಮಾಡ್ತಾರೆ. ಯಾಕೆ ಇವರು ಈ ಥರ ಟೈಟಲ್ ಕೊಟ್ಟರು ಅಂದರೆ, ಇವ್ರ ಮೇಲೆ ಬೇಂದ್ರೆಯವರ ಪ್ರಭಾವ ಇದೆ, ಕುವೆಂಪು ಅವರ ಪ್ರಭಾವವಿದೆ, ಹಾಗಾಗಿ DR ಲಕ್ಷ್ಮಣರಾವ್ ಅವರ ಪ್ರಭಾವ ಇದೆ. KS ನರಸಿಂಹಸ್ವಾಮಿ ಅವರನ್ನ ಬಹುಶಃ ತಮ್ಮ ಹೃದಯದ ಒಂದು ಗುಬ್ಬಿಗೂಡಿನಲ್ಲಿ ಅವರು ಇಟ್ಕೊಂಡಿದ್ದಾರೆ ಅಂತ ಅನಿಸ್ತದೆ ನನಗೆ. ಅದು ಹಾಡುಗಬ್ಬಕ್ಕೆ ಬರುವಂಥ ಕಾವ್ಯ. ನಾನು ಕೆಲವೊಂದು ಆ ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಕವಿಶೈಲದಲ್ಲಿ ಬೆಳಗು, ಪ್ರೀ ಓರ್ಡ್ ಕಾರುಗಳು, ಗಡಿಯಾರದಲ್ಲಿ, ಹಂಪಿ, ಐಕ್ಯಗೀತೆ, ಭಾಷಾ ಬಾಂಧವ್ಯ, ಆಮೇಲೆ ಕನ್ನಡ, ಕೇರಳ, ದೀಪ, ಕನ್ನಡದ ಸಿರಿ, ಕೋಟಿ ಪುಣ್ಯದ ಕಥೆ, ಇವೆಲ್ಲವೂ ವಿಭಿನ್ನವಾದ ಶೀರ್ಷಿಕೆ. ಎಲ್ಲ ವಿಭಿನ್ನವಾದ ಶೀರ್ಷಿಕೆಗಳು ಬರ್ತದೆ. ನಮ್ಮ ಇದರಲ್ಲಿ ಸಂವಿಧಾನದಲ್ಲಿ ಬರ್ತದೆ ಜಾತ್ಯತೀತ ರಾಷ್ಟ್ರ. ಒಬ್ಬ ವ್ಯಕ್ತಿ ಜಾತ್ಯತೀತವಾಗಿ ನಿಲ್ತಾನೆ, ವರ್ಗಾತೀತವಾಗಿ ನಿಲ್ತಾನೆ, ಆತ ಮನುಷ್ಯರ ಪರವಾಗಿ ನಿಲ್ತಾನೆ. ಒಬ್ಬ ಕವಿಗೆ ಒಂದ ಜಾತಿ ಇಲ್ಲ, ಒಂದ ವರ್ಗ ಇಲ್ಲ. ಆತನ ಮೊದಲೇ ಹೇಳಿದಂತೆ ಗಡಿ ಮತ್ತು ಅವರಿಗೆ ಭಾಷೆಗಳ ಗಡಿ ಇಲ್ಲ, ಪ್ರದೇಶಗಳ ಗಡಿ ಅವರಿಗಿಲ್ಲ. ಹಾಗಾಗಿನೇ ಇಂಥ ಒಂದು ಕವಿತೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ. ಅದಕ್ಕಾಗಿನೇ ಕೆಲ ವರ್ಷಗಳಿಂದ ಬರೆದಿರುವಂಥ ಕವಿತೆಗಳನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಅನ್ನುವಂಥ ರೀತಿಯಲ್ಲಿ. ಇನ್ನು ಕವಿತೆಯ ಹುಟ್ಟು, ಇದು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿರುವಂಥ ಒಂದು ಕವಿತೆ. ನನ್ನನ್ನು ಇಡಿಯಾಗಿ ಕಾಡಿಸಿರುವಂಥ ಒಂದು ಕವಿತೆ ಇದು. ನಾನು ಈ ಕವಿತೆ ಪ್ರಕಟ ಆದ ನಂತರದಲ್ಲೂ ಕೂಡ ಆ ಕವಿತೆ ಬಗ್ಗೆ ನಾನು ಮಾತಾಡಿದ್ದೆ ಸರ್. ಬಹಳ ದಿನಗಳ ನಂತರದಲ್ಲಿ ಎಲ್ಲೋ ಅಲ್ಲೋ ಇಲ್ಲೋ ಫೇಸ್ಬುಕ್ನಲ್ಲಿ ಕವಿತೆಗಳನ್ನು ನಾನು ನೋಡ್ತಿರ್ತೇನೆ. ಹೆಂಗೆ ಕವಿತೆಗಳು ಬರ್ತಿದ್ದಾವೆ ಅಂದರೆ, ಚಹಾ ಒಂದು ಚುಟ್ಕ, ಮ್ಯಾಲ ಒಂದು ಗುಟ್ಕ, ಇದರಿಂದ ಹುಡ್ತಿತ್ತು ನನ್ನ ಚುಟ್ಕ, ಇದರಿಂದ ಏನೂ ಆಗೋದಿಲ್ಲ. ಅವನು ಚಹಾ ಕುಡಿಯೋಕೆ ಚಟಕ್ಕೆ ಬಿಡ್ತಾನೆ, ಗುಟ್ಕ ತಿನ್ನೋ ಚಟಕ್ಕೆ ಬಿಡ್ತಾನೆ. ಇಂಥ ಕವಿತೆಗಳು ಯಾಕೆ ಬೇಕು ಅಂತ ಅನಿಸ್ತದೆ ನನಗೆ. ಎಲ್ಲೋ ಒಂದು ಕಡೆಗೆ ನಾವು ಅಂದ್ಕೊಳ್ತೀವಿ ಅಂತ. ಇಲ್ಲಿ ಹೆಂಗಿದೆ ಅಂದರೆ ಕವಿತೆಯ ಹುಟ್ಟು ಇದು ಭಾವಗೀತೆ ಇದೆ ಅನ್ನಿಸ್ತದೆ. ಬಂಡಾಯದ ಗೀತೆಯನ್ನು ಒಳಗೊಂಡಿರುವಂಥ ಒಂದು ಅನುಭವ ನಮಗಿಲ್ಲಿ ಆಗ್ತದೆ. ಇಲ್ಲಿ ಸಾಲು ಹೆಂಗಿದೆ ನೋಡಿ. ದುಡಿಯುವ ಜನರ ಬೆವರಿನಲ್ಲಿ, ದಣಿದ ಮನದ ಬಿಗುವಿನಲ್ಲಿ, ಮಾನವತೆಯ ಮಾತಿನಲ್ಲಿ ಜೀಕುತ್ತಿತ್ತು ಕವಿತೆ. ದುಡಿಯುವ ಜನರ ಬೆವರಿನಲ್ಲಿ, ದಣಿದ ಮನದ ಬಿಗುವಿನಲ್ಲಿ, ಮಾನವತೆಯ ಮಾತಿನಲ್ಲಿ ಜೀಕುತ್ತಿತ್ತು ಕವಿತೆ. ನಗತಿತ್ತು ಕವಿತೆ ಅಲ್ಲ, ನೀವು ಗಮನಿಸಬೇಕು. ಜೀಕುತ್ತಿತ್ತು,
ಬದುಕಿನ ಬಂಡಿಯನ್ನ ಎಳಿತಕ್ಕಂಥ ಬಡವರಿಗೆ ಬಗ್ಗೆ ಅಲ್ಲಿ ಹೆಂಗಿದೆ ಅಂದರೆ ಶ್ರಮ ಸಂಸ್ಕೃತಿಯನ್ನ, ಬೆವರಿನ ಸಂಸ್ಕೃತಿಯನ್ನ ನನ್ನ ಅಕ್ಷರಗಳ ಮೂಲಕ ನಾನು ಬರೀತೇನೆ. ಅವರಿಗೆ ನೋವಾಗದೇ ಇರೋ ರೀತಿಯಲ್ಲಿ ನಾನು ಬರೀತೇನೆ. ಅವರ ಬದುಕಿನಲ್ಲಿ ನಾನು ಬೆಳಕನ್ನು ಉಂಟು ಮಾಡ್ತೇನೆ ಅನ್ನುವಂಥ ಒಂದು ವಿಚಾರಗಳು ಇಲ್ಲಿ ಬರ್ತಾವೆ. ಹಾಗಾಗಿನೇ ಇದ ಕವಿತೆಯಲ್ಲಿ ಹೇಗಾಗಿದೆ ಅಂದರೆ, ಈ ಕವಿತೆ ನೋಡ್ರಿ, ದುಡಿಯುವ ಜನರ ಬೆವರಿನಲ್ಲಿ ದಲಿತ ಮನದ ಬಿಗುವಿನಲ್ಲಿ ಮಾನವತೆಯ ಮಾತಿನಲ್ಲಿ ಜೀಪುತ್ತಿತ್ತು ಅನ್ನುವಂಥ ಕವಿತೆ ಇವರು ಬರೆದರು. ನನ್ನ ಕವಿತೆ ಬಡವರಲ್ಲಿ ನಗುವನ್ನು ಉಂಟು ಮಾಡತಕ್ಕಂಥ ಒಂದು ಕವಿತೆ ಅಂದರು. ಯಾಕೆ ಇದನ್ನು ಅಂದರು ಅಂದರೆ, ಎಲ್ಲ ಸಾಹಿತಿಗಳು ಶಾಶ್ವತ ಶಾಸಕರು. ಮೋಹನ್ ಕುಂಟಾರ್ ಸರ್ ಅವರು ಶಾಶ್ವತ ಶಾಸಕರು. ಆದರೆ ನಮಗೆ ದುರಂತ ಏನು ಅಂದರೆ, ನಮಗೆ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋ ಹಕ್ಕಿರೋದಿಲ್ಲ ಅಷ್ಟೇ. ಆದರೆ ಅನಭಿಷಕ್ತ ದೊರೆಗಳು ಕವಿಗಳು, ಎಲ್ಲ ಕಾಲಕ್ಕೂ ಸಲ್ತಕ್ಕಂಥವರು ಕವಿಗಳು. ಕವಿಗಳಿಗೆ ಎಲ್ಲಿ ಬೆಲೆ ಇದೆ, ಎಲ್ಲಿ ಅವರ ಮಾತಿಗೆ ಗೌರವವಿದೆ, ಅಲ್ಲಿ ಸಮಾಜ ಸುಸ್ಥಿತಿಯಲ್ಲಿ ಇರ್ತದೆ ಅಂತ ನಂಬ್ಕೊಂಡವರು ನಾವು. ಕವಿಯ ಕೆಲಸ ಏನು, ಈ ಕವಿತೆ ಇಲ್ಲಿ ಹುಟ್ಟುತ್ತದೆ ಅಂತ ಹೇಳುವಾಗ ಕವಿಯ ಕೆಲಸ ಏನು? ಘನಶ್ಯಾಮ್ ಅಗರ್ವಾಲ್ ಅನ್ನುವಂಥ ಒಬ್ಬ ಕವಿ, ಪಾಕಿಸ್ತಾನದ ಒಬ್ಬ ಕವಿ, ಶಿಕ್ಷೆ ಅನ್ನುವಂಥ ಒಂದು ಕವಿತೆಯಲ್ಲಿ ಬರೀತಾರೆ. ಶಿಕ್ಷೆ ಅನ್ನುವಂಥ ಕವಿತೆಯಲ್ಲಿ ಬರೀತಾರೆ, ಈತ ರಾಜಕಾರಣಿ, ಈತ ಬಾಂಬ್ ಸೃಷ್ಟಿಸಿದ, ಈತನಿಗೆ 10 ಬಾರ್ಗಳಿಂದ ಬಾರಿಸಿ. ಈತ ಧರ್ಮಗುರು, ಈತ ಬಾಂಬಿಗೆ ಧರ್ಮದ ಬಣ್ಣ ನೀಡಿದ, ಈತನಿಗೆ 20 ಬಾರ್ಗಳಿಂದ ಬಾರಿಸಿ. ಈತ ಕವಿ, ಲೇಖಕ, ಕಲಾವಿದ, ಈತನಿದ್ದು ಬಾಂಬ್ ಸೃಷ್ಟಿಯಾಯಿತು, ಈತನಿಗೆ 100 ಬಾರ್ಗಳಿಂದ ಬಾರಿಸಿರಿ ಅಂತ. ಬಹುಶಃ 100 ಬಾರ್ಗಳಿಂದ ಬಾರಿಸಿರಿ ಅನ್ನುವಂಥ ಅಕ್ಷರ ಇದೆಯಲ್ಲ, ಆ ಶಬ್ದ ಇದೆಯಲ್ಲ, ಅದು ಮೋಹನ್ ಕುಂಟಾರ್ ಸರ್ಗೆ ಅನ್ವಯಿಸೋದಿಲ್ಲ. ಯಾಕೆ ಅಂದರೆ, ಅವರು ಸಮಾಜದ ಜವಾಬ್ದಾರಿಯನ್ನು ತಮ್ಮ ಮೈ ಮೇಲೆ ಹಾಕೊಂಡು ಸಾಮಾಜಿಕ ಬದಲಾವಣೆಗೆ ಅಣಿಯಾಗುವಂಥ ರೀತಿಯಲ್ಲಿ ಕವಿತೆಗಳನ್ನು ಬರೆದರು. ಯಾರು ಈ ರೀತಿಯಲ್ಲಿ ಕವಿತೆಯನ್ನು ಬರೆದಿಲ್ಲ ಅವ್ರಿಗೆ ಬೆಳಿಬೇಕು ಅಂತ ಅನಿಸ್ತದೆ. ಅದಕ್ಕೆ ನಾನು ಹೇಳೋದು, ಈತ ಕವಿ, ಲೇಖಕ, ಕಲಾವಿದ, ಈತನಿದ್ದು ಬಾಂಬ್ ಸೃಷ್ಟಿಯಾಯಿತು, ಈತನಿಗೆ 100 ಬಾರ್ಗಳಿಂದ ಬಾರಿಸಿ ಅನ್ನುವಂಥ ಒಂದು ಕವಿತೆ. ಇದನ್ನ ಹೋಲುವಂಥ ರೀತಿಯಲ್ಲಿ ಮತ್ತೊಂದು ಸಿದ್ಧಲಿಂಗಯ್ಯ ಸರ್ ಹಿಂಗೆ ಬರೆದರು. ದಲಿತ ಕವಿ ಆತ್ಮೀಯರಾದ ಸಿದ್ಧಲಿಂಗಯ್ಯ ಸರ್ ಅವರ ಕವಿತೆಯಲ್ಲಿ ಬರೀತಾರೆ, ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ ಅಂತ ಬರೀತಾರೆ. ಸತ್ಯಾನಂದ ಪಾತ್ರೋಟ್ ಅನ್ನುವಂಥ ಒಬ್ಬ ಪ್ರಕೃತಿ ಕವಿ ಇದನ್ನ ವಿಭಿನ್ನವಾಗಿ ಬರೀತಾನೆ. ನೋಡ್ರಿ, ಒಬ್ಬ ಕವಿಗೆ ಒಂದೊಂದು ವಸ್ತುಗಳು ಹೇಗೆ ಬೇರೆ ಬೇರೆ ರೂಪವನ್ನು ಪಡೆದುಕೊಟ್ಟು ಹೋಗ್ತವೆ. ರಣ ಬಿಸಿಲು, ಸುಡು ಸುಡು ನೆಲವು, ಅಲ್ಲಿ ನನ್ನ ಹುಟ್ಟು. ರಣ ಬಿಸಿಲು, ಸುಡು ಸುಡು ನೆಲವು, ಅಲ್ಲಿ ನನ್ನ ಹುಟ್ಟು, ಅದು ನನ್ನ ಕವಿತೆ ಹುಟ್ಟು. ಬೋರಿಡುವ ಗಾಳಿ, ತೂರಾಡೋ ಮಳೆಯು, ಅಲ್ಲಿ ನನ್ನ ತಾಣ, ಅದು ನನ್ನ ಕವಿತೆ ಗಾನ. ಸತ್ಯಾನಂದ ಪಾತ್ರೋಟ್ ವೈಯಕ್ತಿಕ ನೆಲೆಯಲ್ಲಿ ಬರೆದಿರುವಂತಹ ಕವಿತೆ, ತನ್ನ ಬದುಕನ್ನು ಪರಿಚಯ ಮಾಡಿರುವಂಥ ಕವಿತೆ. ಆದರೆ ಮೋಹನ್ ಕುಂಟಾರ್ ಅವರು ಕೂಡ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಎಲ್ಲಿ ಬಡವರು ಇದ್ದಾರೆ, ಎಲ್ಲಿ ಶ್ರಮ ಸಂಸ್ಕೃತಿಯ ಜನ ಇದ್ದಾರೆ, ಎಲ್ಲಿ ಅಸಮಾನತೆ ಇದೆ, ಆ ಅಸಮಾನತೆಯನ್ನು ತೊಡೆಯೋದಕ್ಕೆ, ಬಡತನವನ್ನು ತಡೆಯೋದಕ್ಕೆ, ಅವರ ಕಣ್ಣೀರನ್ನು ಬರೆಸೋದಕ್ಕೆ ನಾನು ಕವಿತೆ ಬರೀತೇನೆ. ನನ್ನ ಕವಿತೆ ಅಲ್ಲಿ ಹುಟ್ಟುತ್ತದೆ. ನನ್ನ ಕವಿತೆ ಅವರೇ ಹೇಳಿಕೊಳ್ಳುವಂಥ ಒಂದು ರೀತಿಯಲ್ಲಿ, ನನ್ನ ಕವಿತೆ ಕಾಂಟೆಸಕಾರಿನ ಕವಿತೆ ಅಲ್ಲ. ನನ್ನ ಕವಿತೆ ಯಾವ ಎಸಿ ರೂಮ್ನಲ್ಲಿ ಹುಟ್ಟಿಲ್ಲ. ನನ್ನ ಕವಿತೆ ಹುಟ್ಟಿದ್ದು ಬಡವರಲ್ಲಿ, ಬಡವರಿಗಾಗಿ, ಬಡವರಿಗೋಸ್ಕರ. ಈಗ ಹೆಂಗೆ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತೀವೋ, ಹಾಗೆ ನನ್ನ ಕವಿತೆ ಬಡವರಿಗಾಗಿ, ಬಡವರಿಂದ ಬಡವರಿಗೋಸ್ಕರ ಇರುವಂಥ ಒಂದು ಕವಿತೆ. ಜಾತಿ ಧರ್ಮವನ್ನು ಮೀರಿ ನಿಂತಿರುವಂಥ ಕವಿತೆ. ಅದಕ್ಕೆ ನಾವು ಹೇಳೋದು, ಇವ್ರದ್ದು ಹೆಂಗೆ ಅಂದರೆ, ಶ್ರಮ ಸಂಸ್ಕೃತಿ, ಬೆವರಿನ ಸಂಸ್ಕೃತಿಯ ಪರವಾಗಿ ನಿಲ್ಲೋದು ನಾನು ನನ್ನ ಕವಿತೆ. ಇದು ನೋವಿಗೆ ಗುಲಾಮ, ಸಂತೋಷಕ್ಕೆ ಜಾಮೂನು ಕವಿತೆ. ಮೋಹನ್ ಕುಂಟಾರ್ ಅವರ ಕಾವ್ಯ ಹೇಗೆ ಅಂದರೆ, ನೋವಿಗೆ ಮುಲಾಮ ಅಂದರೆ, ನಾನು ಬೆಳಗಾವಿ ಜಿಲ್ಲೆಯವರು, ನನ್ನ ಮಾತುಗಳಲ್ಲಿ ಸ್ವಲ್ಪ ಮರಾಠಿ ಬರ್ತಾರೆ, ಮಲಾಮ ಅಂತ ಕರಿತೀನಿ. ನೋವಿಗೆ ಮುಲಾಮು, ಸಂತೋಷಕ್ಕೆ ಜಾಮೂನು ನನ್ನ ಕವಿತೆ. ಇನ್ನು 10 ಮೀರಿದ ಹಾದಿ ಕವಿತೆಯಲ್ಲಿ ಪುಟ 26ರಲ್ಲಿ ಬರುವಂಥ ಒಂದು ಕವಿತೆ ಇದು. ಒಂದು, ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ದುಷ್ಟರನ್ನ, ಅಹಂಕಾರಿಗಳನ್ನ, ಅತ್ಯಾಚಾರಿಗಳನ್ನ ನಮಗೆ 10 ವರ್ಷದಲ್ಲಿ ಇಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಏನು? ಜನಪ್ರತಿನಿಧಿಗಳು ಹಾಗೂ ಮಾಧ್ಯಮಗಳು ಅವರನ್ನು ಬಂಧಿಸಿರಬೇಕು. ಅಧಿಕಾರಿಗಳು, ಜನಪ್ರತಿನಿಧಿಗಳು ದುಷ್ಟರನ್ನ,
ಅತ್ಯಾಚಾರಿಗಳನ್ನ, ಅಹಂಕಾರಿಗಳನ್ನ, ಲಪಂಗಿರುವಂಥವರನ್ನ ಶಿಕ್ಷಿಸಬೇಕು. ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಆದರೆ ಅವ್ರು ಮಾಡೋದಿಲ್ಲ. ಏನು ಮಾಡ್ತಿದ್ದಾರೆ? ಮಾಧ್ಯಮಗಳು, ಅಧಿಕಾರಿಗಳು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಮಾನಹಾನಿಯಲ್ಲೂ ಮನೋರಂಜನೆ, ಮನದನಿಯೇ ನೋಡಿ ನಿಗುರಿದವು ರಣಹದ್ದುಗಳು, ಗುಡಿ ಗುಂಡಾರಗಳ ತುತ್ತ ತುದಿಯಲ್ಲಿ ಸಂಸ್ಕೃತಿಯ ಗುಡಿ ಹಾರಿಸಿ ಜಗಕ್ಕೆಲ್ಲ ಹರಾಜು ಹಾಕಿದವು ಹಡದವಿಯ ಮಾನ. ಕೊನೆಗೆ ಹೇಳ್ತಾರೆ ಅವರು, ಹಡದವಿಯ ಮಾನ, ಅವ್ವನ ಮಾನವನ್ನು ಹರಾಜಾಗ್ತಾ ಇದ್ದಾರೆ. ಈಗ ಉದಾಹರಣೆಗೆ ಹೇಳೋದಂದ್ರೆ, ಎಲ್ಲೋ ಒಂದ್ ಕಡೆಗೆ ಅತ್ಯಾಚಾರ ನಡೆದಾಗ ಆ ಘಟನೆಯನ್ನ ಸುತ್ತನೇ ಮಾಧ್ಯಮಗಳು ತಿರುಗ್ತಾವೆ. ಅತ್ಯಾಚಾರದ ನೋವು ಒಂದು ಕಡೆಗೆ, ಮಾಧ್ಯಮಗಳು ಪದೇ ಪದೇ ಅದನ್ನು ಬಿಂಬಿಸುವಂತ ರೀತಿ ಒಂದು ಕಡೆಗೆ. ಈಗ ನೋಡ್ರಿ, ಕೊರೋನಾ ಸಂದರ್ಭದಲ್ಲೂ ಕೂಡ ಕೊರೋನಾ ಜ್ವರ ಬರ್ತದೆ, ನೆಗಡಿ ಬರ್ತದೆ, ಸ್ವಲ್ಪ ನಾವು ರೆಸ್ಟ್ ತಗೊಂಡ್ರೆ ಅದು ನಮ್ಗೆ ವಾಸಿ ಆಗ್ತದೆ. ವಾಸಿ ಆಗದೆ ಇರೋ ಕಾಯಿಲೆ ಅಲ್ಲ ಅದು. ಆದ್ರೆ ನೀವು ನ್ಯೂಸ್ ಚಾನೆಲ್ಗಳನ್ನ ನೋಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಪರಿಸ್ಥಿತಿ ಹೆಂಗಾಗಿದೆ. ನಾವು ನ್ಯೂಸ್ಗಳನ್ನು ನೋಡಿದ್ವಿ ಅಂದ್ರೆ ಬಸ್ನ್ಯಾಗ ಹೋಗೋದಕ್ಕೆ ಹೆದರ್ತಾ ಇದ್ವಿ, ಆ ಕಡೆ ಹೋಗೋದಕ್ಕೂ ಹೆದರ್ತಾ ಇದ್ವಿ. ಅದನ್ನು ಅವರು ಹೇಳ್ತಾರೆ. ಈ ಮಾತುಗಳನ್ನು ಅವರು ನೇರವಾಗಿ ಬರೀತಾರೆ. ಇದಕ್ಕೆ ಎದೆಗಾರಿಕೆ. ಮಾನಹಾನಿಯನ್ನು ಮನೋರಂಜನೆ, ಮನದನಿಯೇ ನೋಡಿ ನಿಗುರಿದವು ರಣಹದ್ದುಗಳು. ಇದನ್ನು ಬರೆಯೋದಕ್ಕೆ ರನ್ನಕವಿ ಒಂದು ಮಾತು ಹೇಳ್ತಾನೆ, ಎನ್ನ ಕೃತಿ ಪರೀಕ್ಷೆ ಪಂಗೆ 8 ಎರ್ದಿದೆ ಅಂತಾನೆ. 8 ಎದಿರಬೇಕು ನನ್ನ ಕೃತಿಯನ್ನು ಪರೀಕ್ಷೆ ಮಾಡೋರಿಗೆ. ಹಾಗೆ ಮೋಹನ್ ಕುಂಟಾರ್ ಅವರ ಕಾವ್ಯ ಓದತಕ್ಕಂಥವರಿಗೆ ಸ್ವಲ್ಪ ಧೈರ್ಯ ಇರಬೇಕು. ಯಾಕಂದ್ರೆ ಅವರ ಕಾವ್ಯದಲ್ಲಿ ಮಾಧ್ಯಮಗಳ ಟೀಕೆ ಬರುತ್ತೆ ಅಂತ ಹೇಳೋದಿಲ್ಲ. ಎಂಥ ಮಾಧ್ಯಮಗಳ ಟೀಕೆ ಬರುತ್ತೆ ಅಂದ್ರೆ, ಶ್ರೀಮಂತರ ಪರವಾಗಿ, ಒಂದು ಪಕ್ಷದ ಪರವಾಗಿ, ಒಬ್ಬ ವ್ಯಕ್ತಿಗಳ ಪರವಾಗಿ ನೀವು ಮಾತಾಡಬೇಡ್ರಿ, ಬಡವರ ಪರವಾಗಿ, ಅಸಮಾನತೆಯ ವಿರುದ್ಧ ಮಾತಾಡ್ರಿ ಅನ್ನೋ ಕಳಕಳಿ ಇದೆ ಅಲ್ಲ, ಆ ಕಳಕಳಿಗೆ ಅವರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಲೇಟಾಗಿ ಕವನ ಸಂಕಲನ ಪ್ರಕಟ ಮಾಡಿದ್ರು, ಅದೊಂದು ಬಿಟ್ರೆ ಮೋಹನ್ ಕುಂಟಾರ್ ಸರ್ ಅವರ ಬದುಕು ಇಡೀ ಬರೀ ಬಡವರ ಬಗ್ಗೆನೆ ಅಂತ ಅನಿಸ್ತದೆ. ನೋಡ್ರಿ, ಅತ್ಯಾಚಾರದ ಬಗ್ಗೆ ಇವರು ಹೀಗೆ ಹೇಳ್ತಾರೆ, ಮಾನ ಹರಾಜು ಹಾಕಿದವರು. ಇದನ್ನೇ ನೆನಪಿಸುವಂತ ಮತ್ತೊಂದು ಕವಿತೆ ಸತೀಶ್ ಕುಲಕರ್ಣಿ ಅವರು, ನಮ್ಮ ಬಂಡಾಯದ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಕುಲಕರ್ಣಿ, ಹಾವೇರಿಯ ಸತೀಶ್ ಕುಲಕರ್ಣಿ ಅವ್ರದ್ದು ಒಂದು ಕವಿತೆ ಇದೆ. ಅತ್ಯಾಚಾರವಾಗಿಲ್ಲ, ತೀರ್ಪು ಬಂದಿತ್ತು ಒಂದು ದಿನ. ಅತ್ಯಾಚಾರವಾಗಿಲ್ಲ, ತೀರ್ಪು ಬಂದಿತ್ತು ಒಂದು ದಿನ, ಅವಳು ಹೆರಿಗೆ ನೋವಿಗೆ ನರಳುತ್ತಿದ್ದಳು ಅಂತ. ಎಲ್ಲೆಲ್ಲೋ ಒಂದು ಕಡೆಗೆ ಬಂಡವಾಳಶಾಹಿಗಳ ಕೈಗೊಂಬೆಗಳಾಗಿ ನಾವು ಕೆಲಸ ಮಾಡ್ತಿದ್ದೇವೆ, ಅದು ನಿಲ್ಲಬೇಕು ಅನ್ನೋದು. ಇನ್ನು ಬಹಳ ಕಾಡಿದ್ದು ಕವಿತೆ, ನನ್ನ ಊರಿಗೆ ನೆಂಟಸ್ತನವನ್ನು ಉಂಟು ಮಾಡಿರುವಂತಹ ಒಂದು ಕವಿತೆ ಅಂದರೆ ಕವಿಶೈಲದಲ್ಲಿ ಬೆಳಗುವುದು. ಕವಿಶೈಲದಲ್ಲಿ ಬೆಳಗುವ ಆ ಕವಿತೆ ನೋಡಿದೆ. ಬೆಳ್ಳನೆ ಬೆಳಗಿ ಬೆಳಕಾಗಿತ್ತು, ಬೆಳಕದು ಹನಿಯಲ್ಲಿ ಪುಟಿಯತ್ತಲಿತ್ತು, ಸಿರಿಹನಿ ಮಂಜು ಎಲೆಗಳ ಮೇಲೆ, ಸಿರಿಹನಿ ಮಂಜು ಎಲೆಗಳ ಮೇಲೆ ಹರಿಯಿತು ಬೆಳಗು ನೀರಾಗಿ. ನೀವು ಬೆಳಗು ಜಾವ ಅಂತ ಬೇಂದ್ರೆಯವರ ಕವಿತೆಯನ್ನು ನೆನಪಿಸ್ತಾರೆ. ಬೆಳಗು ಜಾವ ಅದು ಯವನ. ಆ ಬೆಳಗು ಜಾವ ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಬೆಳಗು ಜಾವ ತುಂಬ ಹೊತ್ತಿರೋದಿಲ್ಲ, ಯೌವನೂ ತುಂಬ ಹೊತ್ತಿರೋದಿಲ್ಲ. ಆದರೆ ಬೆಳಗು ಜಾವದಲ್ಲಿ ನೀವು ವಾಕಿಂಗ್ ಮಾಡಿದರೆ ಅದ್ಭುತವಾದ ಫೀಲ್ ಆಗುತ್ತೆ. ನಮ್ಗೆ ಖುಷಿ ಆಗ್ತದೆ. ಆ ಬೆಳಗು ಜಾವವನ್ನು ಆಸ್ವಾದನೆ ಮಾಡಿ ನಮ್ಮ ಯೌವನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ನಾವು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಬಹಳ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕುವೆಂಪು ಹೇಳಿದಿನ ಪ್ರೀತಿ ಹೆಚ್ಚಿದೆ. ನನಗೆ ಇವರು ಬೆಳ್ಳನೆ ಬೆಳಕಾಗಿತ್ತು ಅಂತ ಕವಿತೆ. ಸುಮಾರು 1967ರ ಕಾಲಘಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಬಂತು, ಕನ್ನಡ ಸಿನಿಮಾ ಬಂತು. ಅದನ್ನು ಮಾಡಿದವರು ಯಾರು ಅಂತೀರಿ ನೀವು? ಕೊಲ್ಲಾಪುರದವರು, ಮಹಾರಾಷ್ಟ್ರದವರು. ನಮ್ಗೆ ಗಮನಿಸಬೇಕು, ಮೋಹನ್ ಕುಂಟಾರ್ ಸರ್ ಮಲಯಾಳಂ ಮತ್ತು ಕನ್ನಡಕ್ಕೆ ಸೇತುವೆಯಾಗಿ ನಿಂತವರು. ಅವರು ಒಂಥರ ಸಾಂಸ್ಕೃತಿಕ ರಾಯಭಾರಿ. ಕನ್ನಡ ಮರಾಠಿ ಅನುವಾದಗಳಾಗಿದೆ. ದಳವಾಯಿ ಬ್ರದರ್ ಅವರಂದರು, ಸಹೋದರ ವೆಂಕಟಗಿರಿ ಅವರಂದರು, ಕನ್ನಡದಿಂದ ಮರಾಠಿಗೆ ಹೋಗಬೇಕಾಗಿತ್ತು, ಮರಾಠಿಯಿಂದ ಕನ್ನಡಕ್ಕೆ ಬಂದಿದೆ. ಆದರೆ ದೇವರಾಯ ಇಂಗಳೆ ಅವರ ಕಾದಂಬರಿ ಬಂತು, ಸರ್ಜು ಕಾಟ್ಕರ್ ಅವರು ಕಾದಂಬರಿ ಮಾಡಿದರು ದೇವರಾಯ ಇಂಗಳೆ, ಅದು ಮರಾಠಿಗೆ ಅನುವಾದ ಮಾಡಿ ಇತ್ತೀಚೆಗೆ ಆ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಮೋಹನ್ ಕುಂಟಾರ್ ಸರ್ ಅವರು ಕನ್ನಡದಿಂದ ಮಲಯಾಳಂಕ್ಕೆ, ಮಲಯಾಳಂದಿಂದ ಕನ್ನಡಕ್ಕೆ ಮಾಡಿದ್ದಾರೆ. ಎರಡೂ ಭಾಷೆಗಳ ಮೇಲೆ ಹಿಡಿತಿದ್ದಾಗ ನೋಡ್ರಿ, ಮರಾಠಿಯಿಂದ ಕನ್ನಡಕ್ಕೆ ಮಾಡೋದು ಸುಲಭ ಭಾಷೆ ಗೊತ್ತಿದ್ರೆ, ಆದರೆ ಕನ್ನಡದಿಂದ ಮರಾಠಿ ಮಾಡೋದಿದ್ದಲ್ಲ ಅದು ಬಹಳ ಕಷ್ಟದ ಕೆಲಸ.
ಅದು ಮೋಹನ್ ಕುಂಟಾರ್ ಸರ್ ಅವರಿಗೆ ಒಬ್ಬರ ಇದ್ದಾಗ ಯಾರಾದರೂ ಚರ್ಚೆ ಮಾಡಿದರೆ ಮಲಯಾಳಮದಿಂದ ಕನ್ನಡಕ್ಕೆ ಮಾಡೋದು, ಕನ್ನಡದಿಂದ ಮಲಯಾಳಮಕ್ಕೆ ಮಾಡೋದು ಶಬ್ದಗಳಿಗಾಗಿ ನಾವು ಹುಡುಕಾಡಬೇಕಾಗ್ತದೆ. ಹಾಗಾಗಿ ಇದು ಈ ಕವಿತೆ ನೋಡಿ, ಬೆಳ್ಳನೆ ಬೆಳಗ್ಗೆ ಬೆಳಕಾಗಿತ್ತು ಅನ್ನುವಂಥದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾ 1967ರಲ್ಲಿ ಪ್ರಕಟ ಆಯಿತು. ಅಲ್ಲಿ ಆ ಕವಿತೆಯನ್ನು ಬರೆದವರು ಒಂದು ಭುಜೇಂದ್ರ ಮಹೇಶ್ವಾಡಿ ಎಂಬ ನಮ್ಮ ಚಿಕ್ಕೋಡಿ ಭಾಗದ ಶ್ರೇಷ್ಠ ಕವಿ. ಬೆಳ್ಳನೆ ಬೆಳಗಾಯಿತು ಅಂತ ಒಂದು ಅದ್ಭುತವಾದ ಹಾಡು, ಲತಾ ಮಂಗೇಶ್ಕರ್ ಹಾಡಿದ್ದು ಕೇವಲ ಒಂದೇ ಒಂದು ಕನ್ನಡದ ಸಿನಿಮಾ ಹಾಡು, ಅದು ಬೆಳ್ಳನೆ ಬೆಳಗಾಯಿತು. ಆ ಸಿನಿಮಾದಲ್ಲಿ, ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಭುಜೇಂದ್ರ ಮಹೇಶ್ವರಿ ಅವರು 2 ಕವಿತೆ ಬರೀತಾರೆ, ಅದಕ್ಕೆ ಚಿತ್ರಕ್ಕೆ ಸಂಭಾಷಣೆ ಬರೀತಾರೆ. ಆ ಕವಿತೆಯನ್ನು, ಮತ್ತೊಂದು ಕವಿತೆಯನ್ನು ಆಶಾ ಭೋಸಲೆ ಅವರು ಬರೀತಾರೆ. ನನಗೆ ಕುತೂಹಲ, ಬೆಳ್ಳನೆ ಬೆಳಗಿ ಬೆಳಕಾಗಿತ್ತು ಹಿಂಗೆ ಬರೆದ್ರಲ್ಲ. ಮೋಹನ್ ಕುಂಟಾರ್ ಸರ್ ಹುಟ್ಟಿದ್ದು 1963ರಲ್ಲಿ, ಈ ಸಿನಿಮಾ ಬಂದಿದ್ದು 1967ರಲ್ಲಿ. ಹೇಗೆ ಕಂಡಾಗ ನಾನು ಮೋಹನ್ ಕುಂಟಾರ್ ಸರ್ಗೆ ನನಗೆ ಅನುಮಾನ ಬಂದು ಮಾತಾಡಿದೆ, ಸರ್ ಇದು ಭುಜೇಂದ್ರ ಮಹೇಶ್ವಾಡಿ ಅವರ ಸಂಪರ್ಕ ಅಂದಾಗ ಅವರಂದ್ರು ಹೌದು. ನನಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಾಗ ಭುಜೇಂದ್ರ ಮಹೇಶ್ವಾಡಿ ಅವರು ಕಾಸರಗೋಡಿನಿಂದ ಮತ್ತು ಮಂಗಳೂರು ಹತ್ರ ಕಿನ್ನಿಗೋಡ್ ಅಂತ ಒಂದು ಊರಿದೆ, ಆ ಊರಿನಲ್ಲಿ ಯುಗ ಪುರುಷ ಅಂತ ಒಂದು ಪತ್ರಿಕೆ ಬರ್ತಿತ್ತು. ಆ ಪತ್ರಿಕೆಗೆ ಕವಿತೆ ಮತ್ತು ಕಥೆಗಳನ್ನು ಬರೀತಾ ಇದ್ರು ಅಂತ ಭುಜೇಂದ್ರ ಮಹೇಶ್ವರಿ. ಆ ಕವಿತೆಗಳ ಪ್ರಭಾವ ಇವ್ರ ಮೇಲೆ ಖಂಡಿತವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂದರೆ ಇದು ನನ್ನೂರಿನ ಕವಿಯು, ಭುಜೇಂದ್ರ ಮಹೇಶ್ವರಿ ಅವರು ನನ್ನೂರಿನ ಕವಿ. ಹಾಗಾಗಿ ನನ್ನೂರಿನ ಒಬ್ಬ ಕವಿಯ ಒಂದು ಶಬ್ದ ಮೋಹನ್ ಕುಂಟಾರ್ ಅವರಲ್ಲಿ ಬಂದಾಗ ಅವರು ನಮ್ಮ ನೆಂಟರಾದರು, ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಕರಾದರು ಮೋಹನ್ ಕುಂಟಾರ್ ಸರ್ ಅವರು. ಎಲ್ಲಿಂದ ನೋಡಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಅಂದಾಗ ಎಲ್ಲಿಂದಲ್ಲಿ ಅವರು ಹುಟ್ಟಿದಾಗ ಅವರಲ್ಲಿ ಅಂಕಣಗಳನ್ನು ಬರೀತಾ ಇದ್ರು, ಕವಿತೆಗಳನ್ನು ಬರೀತಾ ಇದ್ರು. ಆ ಕಾರಣಕ್ಕಾಗಿ ಸಿದ್ಧವುಗಳು ಅಡ್ಡೆ ಸರಿತ್ತವರು. ಇಲ್ಲಿ ಬೆಳ್ಳನೆ ಬೆಳಕಾಗಿ ಬೆಳಗ್ಗೆ ಬೆಳಕಾಗಿತ್ತು, ಬೆಳಕದು ಹನಿಯಲ್ಲಿ ಕುಟಿಯುತ್ತಲಿತ್ತು, ಯೌವನ ಹುಟ್ಟಿತ್ತದೆ. ಇಲ್ಲಿ ಬೆಳಕು ಅನ್ನೋದು ಯೌವನದ ಸಂಕೇತ. ಜೊತೆಗೆ ಕುವೆಂಪು ಅವರನ್ನ ಪರಿಚಯ ಮಾಡ್ತಾ 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 ಕುವೆಂಪು ಅವರ ಬದುಕಿನ ರೀತಿ ನೀತಿ, ಅವರ ಮಾತುಗಾರಿಕೆ ಎಲ್ಲವುಗಳನ್ನ ಈ ಶಬ್ದಗಳು ಒಳಗೊಂಡಿಲ್ಲ. ಕುವೆಂಪು ಅವರು ಇವ್ರ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಉಂಟು ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನ ಒಬ್ಬ ಕವಿ AC ರೂಮ್ನಲ್ಲೇ ಕುತ್ಕೊಂಡು ಕವಿತೆಗಳನ್ನು ಬರೆಯೋರಿದ್ದಾರೆ ನಮ್ಮ ಭಾಗದಲ್ಲಿ. AC ರೂಮ್ನಲ್ಲೇ ಕುತ್ಕೊಂಡು ಕಾಂಟೆಸಾಕಾರಿನ ಕವಿತೆಗಳನ್ನು ಮಾಡಿದವರು ಇದ್ದಾರೆ. ವಿಧಾನಸೌಧದಲ್ಲೇ ಕುತ್ಕೊಂಡು ಕೆಲವೊಂದು ಕವಿತೆಗಳನ್ನು ಬರೆದವರು. ಆದರೆ ಇವರು ಧಾರವಾಡಕ್ಕೆ ಬಂದರು. ಧಾರವಾಡಕ್ಕೆ ಯಾವುದೋ ಕಾರ್ಯಕ್ರಮದಿಂದ ಬರುವಾಗ ಅಕ್ಕಪಕ್ಕದಲ್ಲಿ ನೋಡೋದು, ಅಕ್ಕಪಕ್ಕದಲ್ಲಿ ನೋಡ್ತಾ ನೋಡ್ತಾ ಬರ್ತಾ ಆ ಕಾರ್ ಶೋರೂಮ್ ನೋಡ್ತಾರಂತೆ. ಕಾರ್ ಶೋರೂಮ್ ನೋಡಿದ ಮೇಲೆ ಅದು ಹಳೆಯ ಕಾರುಗಳನ್ನು ಮಾರಾಟ ಮಾಡೋಕೆ ಅಂತ. ಆ ಕಾರುಗಳನ್ನು ನೋಡಿ ಇವ್ರಿಗೆ ಅನಿಸ್ತದೆ, ನೋಡ್ರಿ ಇವರ ಚಿಂತನೆ ಹೇಗಿದೆ. ಬಹುಶಃ ಆ ಹಳೆಯ ಕಾರುಗಳನ್ನು ಮಾರಾಟ ಮಾಡೋದನ್ನು ನೋಡಿ ಅದಕ್ಕೆ ಪರಿತ್ಯಕ್ತಿ ಇರುವಂಥ ಟೈಟಲ್ ಕೊಟ್ಟು ಬೇರೆ ಬೇರೆ ಪತ್ರಿಕೆ ಕಳಿಸಿದ್ರು, ಯಾರೂ ಅದನ್ನು ಹಾಕಲಿಲ್ಲ. ನಾನು ಅದಕ್ಕೆ ಹೇಳಿದೆ, ಕವಿತೆ ಬರೆಯೋದು ದೊಡ್ಡದು, ಜೊತೆಗೆ ಆ ಕವಿತೆಯನ್ನು ಪ್ರಕಟ ಮಾಡುವಂಥ ಎದೆಗಾರಿಕೆ ಇದೆಯಲ್ಲ ಅದು ಇನ್ನಷ್ಟು ದೊಡ್ಡದು. ಅದಕ್ಕೆ ರನ್ನ ಹೇಳ್ತಾನೆ, ನನ್ನ ಕೃತಿ ಪರೀಕ್ಷೆ ಪಂಗೆ 8 ಇರ್ತೀವಿ. ಇದನ್ನು ಇವರು ಪರಿತ್ಯಕ್ತಿ ಇರುವಂಥ ಬದಲಾವಣೆ ಮಾಡಿದರು. ಪ್ರೀ ಓನ್ಡ್ ಕಾರುಗಳು ನೀವು ಅನ್ಬೋದು, ಕನ್ನಡ ಇದೆ, ಇದ್ರ ಒಳಗಡೆ ಇಂಗ್ಲೀಷ್ ಇದೆ, ಕಾರು ಇದ್ರ ಒಳಗಡೆ ಹೇಗಿದೆ ನೋಡ್ರಿ ನೀವು. ಒಂದು ಕಡೆ ಮಲಯಾಳಂ ಇದೆ, ಒಂದು ಕಡೆ ಕನ್ನಡ ಇದೆ, ಒಂದು ಕಡೆ ಇಂಗ್ಲೀಷ್ ಇದೆ. ಬಹುಶಃ ನಮ್ಮ ನಿಪ್ಪಾಣಿ ಭಾಗದಲ್ಲಿ ನಾವು ಮಿಸಲ್ ಭಾಷೆ ಅಂತ ಕರಿತೀವಿ. ನಮ್ಮ ಈ ಕೊಲ್ಹಾಪುರ ಭಾಗದಲ್ಲಿ, ನಮ್ಮ ಬೆಳಗಾವಿ ಭಾಗದಲ್ಲಿ ನಾವು ಮಿಸಲ್ ಭಾಷೆ ಅಂತ ಕರಿತೀವಿ. ಹಾಗಾಗಿ ಇದಿದೆ. ಇಲ್ಲಿ ಕಾರುಗಳು ಕೇವಲ ಯಂತ್ರ ಅಲ್ಲ, ಅಲ್ಲಿ ಭಾವರೋಪಣಗೊಂಡು ಒಂದು ಹೆಣ್ಣಿನ ದುಸ್ಥಿತಿಯನ್ನ ಅದು ಚಿತ್ರ ಮಾಡ್ತದೆ. ಹೇಗೆ ಚಿತ್ರಣ ಮಾಡ್ತದೆ ನೋಡ್ಬೋದು ನೀವು. ಮನುಷ್ಯರಲ್ಲಿ, ಅದರಲ್ಲೂ ಗಂಡುಗಳ ಮನಸ್ಥಿತಿಯ ವರ್ಣನೆ. ನನ್ನಲ್ಲಿ ಶಕ್ತಿ ಇರುವವರೆಗೆ ಇವರು ನನ್ನನ್ನು ಬಳಸ್ಕೊಂಡ್ರು, ಶಕ್ತಿಹೀನಳನ್ನಾಗಿ ಮಾಡಿದ್ರು, ಕೊನೆಗೆ ಮತ್ತೊಬ್ಬರಿಗೆ ಮಾರಾಟ ಮಾಡಿದ್ರು. ನಾನು ದಯಾ ಪವಾರ್ ಅವ್ರದ್ದು ಇರಬೇಕು ಅಂತ ಅನಿಸ್ತದೆ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಒಂದು ಆತ್ಮಕಥನ ಓದ್ತಾ ಇದ್ದೆ, ಚಂದ್ರಕಾಂತ್ ಕೋಗಳೆ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಬಹುಶಃ ಲಕ್ಷ್ಮಣರಾವ್ ಗಾಯಕ್ವಾಡ್ ಅವರ ಉಚಿಲವೇನ ಇದು ಮತ್ತೊಂದು ಬೇರೆ ದಯಾ ಪವಾರ್ ಅವರ ಉಪರಾಧ ಇರಬೇಕು ಅಂತ ಅನಿಸ್ತದೆ. ಅಲ್ಲಿ ಅವರು ಮುನ್ನುಡಿಯಲ್ಲಿ ಒಂದು ಮಾತು ಬರೀತಿದ್ರು, ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ 150 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಆ 150 ರೂಪಾಯಿಗೆ ಮಾರಾಟ ಮಾಡಿದ ಸಂದರ್ಭದಲ್ಲಿ
ಅವನು ಸ್ವಲ್ಪ ದಿವಸ ಇಟ್ಕೊಂಡು ಮತ್ತೆ 100 ರೂಪಾಯಿಗೆ ಮಾರಾಟ ಮಾಡ್ತಾನೆ, ಅವನು 50 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಇಟ್ ಈಸ್ ಬ್ಯಾಡ್. ಆದದ್ದು ಇದು ಘಟನೆ. ಬಹುಶಃ ಈ ಹಳೆ ಕಾರುಗಳನ್ನು ಮಾರಾಟ ಮಾಡಿದ್ರು, ಅದು ಹಳೆ ಕಾರುಗಳು ಅಂದಾಗ ಹೆಂಡತಿ ಹೆಣ್ಣುಮಗಳನ್ನು ನಮ್ಮ ಶಕ್ತಿ ಇರೋವರೆಗೂ ಬಳಸ್ಕೊಡ್ತೀವಿ, ಅವಳಲ್ಲಿ ಶಕ್ತಿ ಇರೋವಳು. ನಂತರ ಉಪಯೋಗ ಮಾಡಿಕೊಂಡು ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ನಮ್ಮದು. ಬಳಸಿ ಎಸೆ ಅಂತ ಉಷಾ ಮೇಡಮ್ ಅವರು ಅದನ್ನು ಕೋಟ್ ಮಾಡಿದ್ದಾರೆ, ಬಿ ಆರ್ ಲಕ್ಷ್ಮಣರವರು ಕೋಟ್ ಮಾಡಿದ್ದಾರೆ. ನಮಗೆ ಹೆಂಗಿದೆ ಅಂದರೆ ಉಂಡು ಮನಿ ಗಳ ಎನಿಸುವುದು, ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವಂಥ ಸಂಸ್ಕೃತಿಯಲ್ಲಿ ನಾವು ಹುಟ್ಟಾಗ್ತಿದ್ದೇವೆ. ಇದು ಅಪಾಯಕಾರಿ ಬೆಳವಣಿಗೆ ಅನ್ನುವಂಥ ರೀತಿಯಲ್ಲಿ ಮೋಹನ್ ಕುಂಟಾರ್ ಅವರಿಗೆ ಹೆಂಗರುಳಿದೆ ಅಂತ ಅನಿಸ್ತದೆ ನಮಗೆ. ಒಳಗಡೆ ಹೆಂಗರುಳಿದೆ. ಹೆಣ್ಮಕ್ಳ ಬಗ್ಗೆ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ. ಎಲ್ಲೆಲ್ಲಿ ಅತ್ಯಾಚಾರ ಆಗಿದೆ ಅವರು ಅದನ್ನು ಖಂಡಿಸಿಬಿಟ್ಟಿದ್ದಾರೆ. ಪರಿಯರ ಕುವರಿ ಬಗ್ಗೆ ಬರೆಯುವಾಗಲೂ ಅಂತೂ ನೀವು ನೋಡಬೇಕು ಅದು ಆ ಶಬ್ದಗಳನ್ನು. ಬಹುಶಃ ನನಗನ್ನಿಸ್ತದೆ ನಾವು ಎಮೋಷನಲ್ ಆಗಿರ್ತೀವಿ ಆ ಕವಿತೆ ಬಗ್ಗೆ ಮಾತಾಡುವಂಥ ಸಂದರ್ಭದ ಒಳಗಡೆ. ಗಂಡಸರ ಹೀನ ಮನಸ್ಥಿತಿ, ಗಂಡಸು ಪ್ರಪಂಚ ಹಿಂಗೆ ಮಾಡಿದೆ, ನೀವು ಯಾರೋ ಇಲ್ಲಿ ಅದನ್ನು ಉಲ್ಲೇಖ ಮಾಡಿದ್ರು, ಇಲ್ಲ ಇದು ಹೆಣ್ಮಗಳಿಗೆ ಅಂತ. ಹೆಣ್ಮಕ್ಳನ್ನು ನಾವು ಹಿಂಗೆ ಮಾಡ್ಕೋತಾ ಇದ್ದೀವಿ, ಉಪಯೋಗ ಮಾಡ್ಕೊಂಡು ಬಿಟ್ಬಿಡ್ತೀವಿ. ಮಾರಾಟ ಮಾಡಿದ ಎಕ್ಸಾಂಪಲ್ಗಳು ಇದ್ದಾರೆ. ಜೂಜಿನಲ್ಲಿ ಹೆಂಡತಿಯನ್ನು ಪಣಕ್ಕಿಟ್ಟ ಉದಾಹರಣೆನೇ ನಮ್ಮ ಕಣ್ಣೆದುರುಗಡೆ ಇರುವಾಗ ಬೇರೆ ಬರೋಕ್ಕೆ ಸಾಧ್ಯ. ಹಾಗಾಗಿನೇ ವಾಸ್ತವಿಕ ಪ್ರಜ್ಞೆಯನ್ನು ಹೊಂದಿ, ಸಾಮಾಜಿಕ ಕಳಕಳಿಯನ್ನು ಹೊಂದಿ, ಪ್ರೀತಿ ತುಂಬಿದ ಸಮಾಜವನ್ನು ಕಟ್ಟೋದಕ್ಕೆ ಮೋಹನ್ ಕುಂಟಾರ್ ಅವರ ಕಾವ್ಯ ಬಹಳ ಸಹಕಾರಿಯಾಗ್ತದೆ. ಅದಕ್ಕೆ ಜಿ ಎಸ್ ಸೂರ್ಯಪ್ಪ ಅವರು ಬರೀತಾರಲ್ವ, ಎದೆ ತುಂಬಿ ಹಾಡಿದೆನು ಅಂದು ನಾನು ಮನಬಿಟ್ಟು ಕೇಳಿದಿರಿ ಅಲ್ಲಿ ನೀವು, ಇಂದು ನಾ ಮೊದಲಿನಂತೆಯೇ ಕುಳಿತು ಹಾಡುವೆನು ಸಾಕೆನಗೆ, ಅದುವೇ ಬಹುಮಾನ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಕೇಳುವವರಿಯರೆಂದು ನಾ ಬಲ್ಲೆನಾದ್ದರಿಂದ ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ, ನನ್ನ ಪಾಡಿಗೆ ನಾನು ಅನಿಸಿದ್ದನ್ನು ನಾನು ಬರಿತೇನೆ, ನನ್ನ ಕೈಲಾದಷ್ಟು ನಾನು ಸಾಮಾಜಿಕ ಸೇವೆಯನ್ನು ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದೆ. ಎಲ್ಲ ಕವಿಗಳು ಮೋಹನ್ ಕುಂಟಾರ್ ಸರ್ ಅವರ ಹಾದಿಯನ್ನು ಹಿಡಿದ್ರೆ ಬಹುಶಃ ನಮಗೆ ಪೊಲೀಸ್ ಠಾಣೆಗಳ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಅವರ ಆ ಕವಿತೆಗಳಲ್ಲಿ ಬರುವಂಥ ಪ್ರೀತಿ ಇದೆಯಲ್ಲ, ಆ ಹೆಣ್ಣಿನ ಬಗೆಗಿನ ವಾತ್ಸಲ್ಯ ಅವ್ರಿಗಿದೆಯಲ್ಲ, ಅಲ್ಲಿ ತಾಯಿಯನ್ನು ಕಾಣ್ತಾರೆ, ಅವರು ಹೆಂಡತಿಯನ್ನು ಕಾಣ್ತಾರೆ. ಯಾಕೆ ಇದು ನೀನು ಮಾಡ್ತದೆ? ನನಗೊಂದು ಮನಸ್ಸಿತ್ತು, ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕಂತೇಳಿ ನಾನು ತೀರ್ಮಾನ ಮಾಡಿದ್ದೆ, ನನ್ನ ಕಾರ್ ಕೆಟ್ಟೋಗಿದ್ದರಿಂದ. ಯಾವಾಗ ಈ ಕಾರ್ದು ಕವಿತೆ ನೋಡಿದೆ ಬೇಡಪ್ಪ ಅಂತ ಅನಿಸ್ಬಿಡ್ತು. ಮೋಹನ್ ಕುಂಟಾರ್ ಸರ್ ನೆನಪಾಗಿ ಬೇಡ, ಅದು ಬೇರೊಬ್ಬನ ವಸ್ತು ಇದೆ, ಅವನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಿದ್ದಾನೆ, ಅದಕ್ಕೆ ನಾನು ಅನಿಯಾಗಬಾರದು. ಹಾಗಾಗಿ ಹೀಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಕಾವ್ಯ ಇದೆ. ಅದಕ್ಕೆ ಅವರು ಬರೀತಾರೆ ನೋಡಿ, ಮೈ ಸವೆಸಿ ಸೇವೆ ಮಾಡಿಯೂ ಕರುಳು ತುಂಡರಿಸಿ ಪರರಿ ಒಪ್ಪಿಸಿದ ನಿಷ್ಕರುಣಿ ಯಜಮಾನ. ನಿಷ್ಕರುಣಿ ಯಜಮಾನ. ಮನುಷ್ಯರ ನಮ್ಗೆ ಎಲ್ಲಿ ಹೋದಲ್ಲಿ ಮನುಷ್ಯರು ಕಾಣಿಸ್ತಾರೆ, ಆದರೆ ಮನುಷ್ಯತ್ವವಿಲ್ಲದ ಮನುಷ್ಯರು ಕಾಣಿಸ್ತಾರೆ. ಆ ಮನುಷ್ಯತ್ವವನ್ನು ಉಂಟು ಮಾಡೋದೇ ಕವಿತೆ. ಆ ಕವಿತೆಯನ್ನು ಬರೆದದ್ದೇ ಮೋಹನ್ ಕುಂಟಾರ್ ಅವರು. ಹಾಗಾಗಿ ಆ ಕವಿತೆ ನನ್ನ ಕಾಣಿಸ್ತದೆ. ಅಗಲಿದ ನೋವು, ಅಗಲಿಕೆಯ ಕಾವು, ಬಟ್ಟ ಬಯಲಲ್ಲಿ ಮಾನ ಹರಾಜಿಗಿಟ್ಟ ಗಂಡನ ನೆನೆದು ಭಾವಭಾರದಿಂದ ಹೆಪ್ಪುಗಟ್ಟಿದೆ ಪರಿತಕ್ತಿಯರ ಕನ್ನೆ. ಅವು ಅಲ್ಲಿ ಕಾರ್ ಗಡಿ ಹತ್ತಕ್ಕೆ ಕಾಣಿಸ್ತದೆ. ಮೋಹನ್ ಕುಂಟಾರ್ಗೆ ಕಾರಿನಲ್ಲೂ ಜೀವ ಕಂಡುಕೊಳ್ಳತಕ್ಕಂತಹ ಒಂದು ಒಳಗಿನ ಕಣ್ಣಿದೆ ಅಲ್ಲ, ಅದ ಮೋಹನ್ ಕುಂಟಾರ್ ಸರ್ಗೆ ಸೇರಿಸಿದೆ. ಅದಕ್ಕಾಗಿ ಮೋಹನ್ ಕುಂಟಾರರ ಕಾವ್ಯ ಜನಮಾನಸದಲ್ಲಿ ಉಳಿತದೆ. 100 ಕವಿತೆಗಳನ್ನು ಬರೆದರೂ ಕೂಡ ಉಪಯೋಗ ಆಗೋದಿಲ್ಲ. ಒಂದು ಕವಿತೆಯಲ್ಲಿ ಒಂದು ಸಾಲು ಸಾಕು. ಅನ್ನ ಆಗಿದೆ ಇಲ್ವೋ ಅನ್ನೋದನ್ನು ಹೆಣ್ಮಗಳು ಇಡೀ ಪಾತ್ರೆ ಅನ್ನನ್ನು ಹಚ್ಕೋದಿಲ್ಲ, ಅವಳು ಅನ್ನ ಆಗಿದೆ ಇಲ್ಲ ಅಂತ ಒಂದು ಕಾಳು ನೋಡ್ತಾರೆ. ಹಾಗಾಗಿ ಮೋಹನ್ ಕುಂಟಾರ್ ಸರ್ ಅವರ ಒಂದು ಸಾಲು ಇಡೀ ಸಮಾಜವನ್ನು ಎಚ್ಚರಿಸ್ತದೆ, ಚಾಟಿ ಏಟನ್ನು ಬೀಸ್ತದೆ. ಚಾಟಿ ಏಟನ್ನು ಬೀಸೋದ್ರಲ್ಲಿ ಅವ್ರು ಹಿಂಸರ್ದಿಲ್ಲ, ಪ್ರಕಟ ಮಾಡ್ತಾರೆ, ಬಿಡ್ತಾರೆ, ಅದರ ಅರ್ಥಕ್ಕೆ ಗೋಜು ಹೋಗಿಲ್ಲ. ನನಗನ್ಸಿದ್ದನ್ನ ನಾನು ಒಲಿದಂತೆ ಹಾಡು, ನನಗೆ ನಾನು ಕಂಡಂತೆ ನಾನು ಬರೀತೇನೆ. ಇನ್ನು ಗಡಿಯಾರದ ನೋಡಿ ಹೇಳಿದರು, ವೆಂಕಟಗಿರಿ ಬ್ರದರ್ ಹೇಳಿದರು, ಇಲ್ಲಿ ಕ್ಷಣದ ಮುಳ್ಳು, ನಿಮಿಷದ ಮುಳ್ಳು, ತಾಸಿನ ಮುಳ್ಳು, ಸಮಾಜದಲ್ಲಿ 3 ರೀತಿಯ ವ್ಯಕ್ತಿಗಳ ಇಲ್ಲಿ ಕಾಣಿಸ್ತದೆ. ಇದನ್ನ ನೋಡಿ ಅವ್ರು ಹೇಳ್ತಾರೆ, ಶ್ರಮ ಸಂಸ್ಕೃತಿ ಇಲ್ಲಿ ಮತ್ತೆ ದುಡಿಯುವ ವರ್ಗದ ಪರವಾಗಿ ನಿಲ್ತಾರೆ, ನಿರಂತರವಾಗಿ ದುಡಿಯುವ ಚಲನಶೀಲತೆ. ಎಲ್ಲಿ ನೀರು ಹರಿಬೇಕು,
ನೀರು ಹರಿಬೇಕು. ಹರಿಯೋ ನೀರಿನಲ್ಲಿ ಕೊಳಚೆ ಇರೋದಿಲ್ಲ, ಕಸ ಇರೋದಿಲ್ಲ, ರಾಡಿ ಇರೋದಿಲ್ಲ. ಹಾಗಾಗಿನೇ ನೀರು ನಿರಂತರವಾಗಿ ಹರಿಬೇಕು, ಅಂದಾಗ ಅದು ಸ್ವಚ್ಛ ನೀರಾಗ್ತದೆ. ಹಗಲಿರುಳು ದುಡಿತಕ್ಕಂಥ ಮನುಷ್ಯನಿಗೆ 24x7 ಚಾನಲ್ ಅಂತೀವಿ ನಾವು, ಅದಕ್ಕಿಂತಲೂ ಡಬಲ್ ಆಗಿ ದುಡಿತಕ್ಕಂಥವ್ರು ಅಂದರೆ ಈ ಶ್ರಮಿಕ ವರ್ಗ. ಅದನ್ನೇ ಜಾಜಿ ಮಲ್ಲಿಗೆಯಲ್ಲಿ ಒಬ್ಬ ಕವಿ ಬರೀತಾನೆ, ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ, ಮನಸ್ಸು ಕನಸುಗಳಿಲ್ಲ ಜಾಜಿ ಮಲ್ಲಿಗೆ. ಸರ್ಜು ಕಾಟ್ಕರ್ ಅವರು ಒಂದು ಪದ್ಯ ಬರೀತಾರೆ, ಶೀತ ನೆಗಡಿ ಬಂದರೆ ನೇರ ಐಸಿಯುಗೆ ನೀವು, ಕ್ಯಾನ್ಸರ್ ಬಂದರೂ ಪೇನ್ ಕಿಲ್ಲರ್ ನುಂಗುತ್ತೇವೆ ನಾವು. ಆಮೇಲೆ ಸಿದ್ಧಲಿಂಗಯ್ಯ ಸರ್ ಕವಿತೆ ಇದೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾ ಜೇಬಿಗೆ ಬಂತು, ಪೊಲೀಸರ ಕಾಲಿನ ಬೂಟಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಹಾಗಾಗಿನೇ ಅವೆಲ್ಲ ಇಲ್ಲಿ ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳ ಮೇಲೂ. ಅದಕ್ಕೆ ಅವ್ರು ಹೇಳ್ತಾರೆ, ಸೆಕೆಂಡ್ ಮೂಲ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಹೇಳಿದೆ ಬಿಡುವಿಲ್ಲದೆ ದುಡಿಯುವ ಕಾರ್ಮಿಕ ವರ್ಗ, ಅವರು ಬೆಂಬಲ ಕೊಡೋರು. ಸೆಕೆಂಡ್ ಮೂಲು ದುಡಿಯುವ ವರ್ಗ, ನಿಮಿಷದ ಮೂಲು ಲೋಪಡ್ ವ್ಯಾಪಾರಸ್ಥರದ ದಗಾಕೋರ ವ್ಯಾಪಾರಿ ಅಂತ ಒಂದು ಹಾಕಿದ್ದಾರೆ. ತಾಸಿನ ಮೂಲು ದರ್ಪದ ರಾಜಕಾರಣಿ. ಅದಕ್ಕೆ ನಾನು ದರ್ಪದ ರಾಜಕಾರಣಿ ಅಂದ್ರೆ ನೋಡ್ರಿ ಎಷ್ಟು ದರ್ಪ ಇದೆ ಅಂದ್ರೆ, ಶೀತ ನೆಗಡಿ ಬಂದರೆ ನೇರ ಐಸಿಯುಗೆ ನೀವು. ಕೆಲವೊಂದು ರಾಜಕಾರಣಿಗಳು ಜ್ವರ ಬಂತು ಅಂದ್ರೆ ಅವರು ಸಿಂಗಾಪುರಕ್ಕೆ ಹೋಗ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ. ನಾವು ಅಮೆರಿಕ ಇಂಗ್ಲೆಂಡ್ ಜಾತ್ರೆ ನೋಡಿದ್ದೀವಿ. ನಾವು ಒಂದು ಡಬ್ಬಿ ಇಟ್ಟು ಅದರ ಒಳಗಡೆ ಹಿಂಗೆ ಮಾಡಿಕೊಂಡು ನಮಗೆ ಇಂಗ್ಲೆಂಡ್ ತೋರಿಸ್ತೀವಿ ಅಂದಾಗ ತೋರಿಸ್ತೀವಿ. ಅವರು ಜ್ವರ ಬಂದಾಗ ಹೋಗ್ತಾರೆ, ನೆಗಡಿ ಆದಾಗ ಟ್ಯಾಬ್ಲೆಟ್ ತಗೊಳಕ್ಕೆ ಹೋಗ್ತಾರೆ, ಬಡವರಿಗೆ ಹೋಗೋಕೆ ಸಾಧ್ಯ. ಅದಕ್ಕೆ ಬರೀತಾರೆ ಸರ್ಜು ಕಾಟ್ಕರ್ ಅವರು, ಕ್ಯಾನ್ಸರ್ ಬಂದರೂ ಪೇನ್ ಕಿಲ್ಲರ್ ನುಂಗುತ್ತೇವೆ ನಾವು. ಇವರು ಬಡವರ ಪರವಾಗಿ ಇರ್ತಕ್ಕಂಥ ಒಂದು ವ್ಯಕ್ತಿ. ಇನ್ನು ಒಬ್ಬ ಕವಿಗೆ ತನ್ನ ಹುಟ್ಟಿರೋ ಪರಿಸರ, ಬೆಳೆದಿರೋ ಪರಿಸರ, ತನ್ನ ಅಕ್ಕಪಕ್ಕದ ನೋಡ್ರಿ ಒಂದು ನೀರು, ನದಿ ಹರಿತದೆ 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 ಹರಿಯುವಾಗ ಅಕ್ಕಪಕ್ಕದಲ್ಲಿ ಎಲ್ಲ ಜಾಗವನ್ನು ಸ್ವಚ್ಛ ಮಾಡ್ತದೆ. ತಾನು ಹರಿಯುವ ಅಕ್ಕ ಇಕ್ಕೆಲಗಳಲ್ಲಿ ಹಸಿರನ್ನು ಮೂಡಿಸ್ತದೆ. ಹಾಗೆ ತಾನು ಇರೋ ಜಾಗದಲ್ಲೂ ಕೂಡ ಸ್ವಚ್ಛತೆ ಇರಬೇಕು, ಪರಿಶುದ್ಧತೆ ಇರಬೇಕು, ಜೊತೆಗಿನ ಪ್ರೀತಿ ತುಂಬಿದ ವಾತಾವರಣ ಇರಬೇಕು ಅನ್ನುವಂಥ ಮಾತು. ಹಂಪಿ ಅಂತ ಒಂದು ಕವಿತೆ ಬರೀತಾರೆ. ಹಂಪಿ ಹಾಳು ಕೊಂಪೆಯಾಗುತ್ತಿರುವುದರ ನೋವು ಇಲ್ಲಿದೆ. ಒಂದು ಕಾಲದಲ್ಲಿ ಸಮೃದ್ಧತೆಯಿಂದ ಇದ್ದ ಹಂಪಿ ಇಂದು ಎಲ್ಲದಕ್ಕೂ ಕೈಚಾಚುವಂತಾಗಿದ್ದು ದುರಂತ. ಕಳೆದುಕೊಂಡು ಹುಡುಕಾಡುವ ಇಲ್ಲಿನವರ ಬಗ್ಗೆ ಕವಿಗೆ ತೀವ್ರವಾದ ಬೇಸರ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಅಸಡ್ಡೆ ಇಲ್ಲಿ ಹೆಪ್ಪುಗಟ್ಟಿದೆ. ಅದಕ್ಕೆ ನೋಡಿ ಹೇಳ್ತಾರೆ ಅವರ ಕವಿತೆಯಲ್ಲಿ, ಮನುಜ ಸಾಹಸದ ಕೆಂಪು, ಪ್ರಕೃತಿ ಮಾತೆಯ ತಳಿರ ತೋರಣದ ಸಾಲು, ನೀರನ್ನುಣಿಸುವ ತಾಯಿ ತುಂಗಭದ್ರೆ, ಕಲಾದೇಗುಲ ಅಧಿದೇವತೆ, ಕಾಲ್ಮುರಿದು ಬಿದ್ದು ಹಲುಗುತ್ತಿರುವಳು ಮನುಕುಲದ ಬೆತೆಯ ಕಥೆಗೆ ಎಂಬ ಸಾಲುಗಳು. ಇದೇನು ಹಂಪಿ ಕವಿತೆ ಇದೆ ಅಲ್ವಾ, ಇದು BC ರಾಮಚಂದ್ರ ಶರ್ಮಾ ಅವರು ಎಂದಿಗೆ ಅನ್ನುವಂಥ ಒಂದು ಕವಿತೆಯನ್ನು ನೆನಪಿಸ್ತಾರೆ. ಆ BC ರಾಮಚಂದ್ರ ಶರ್ಮಾ ಅವರು ಎಂದಿಗೆ ಅನ್ನುವಂಥ ಕವಿತೆಯಲ್ಲಿ ಬರೀತಾರೆ, ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ನನ್ನ ನಾಡ ಮಂದಿಗೆ ತಿಳಿವು ಹೊಳೆಯುವುದೆಂದಿಗೆ, ನಾಡ 100 ಕೋಟಿ ಗಂಡು ಹೆಣ್ಣು ಕೂಸು ಕುಂಡಿಗೆ, ಕುಟ್ಟಿ ಗಂಟಿ ಬಂದ ಚಿತ್ತದಾಶ ಕಳೆಯುವುದೆಂದಿಗೆ, ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ. ಕೆಂದು ಸುಧಾರಿಸ್ತಾರಪ್ಪ ನನ್ನ ಜನ ಇವರು ಅನ್ನೋ ಲೆಕ್ಕದಲ್ಲಿನ ಹಂಪಿ ಹಾಳಾಗಿ ಹೋಗ್ತಿದೆ. ಹಂಪಿಯನ್ನು ರಕ್ಷಣೆ ಮಾಡಬೇಕು. ಒಂದು ಕಾಲದಲ್ಲಿ ಈಗ ನಾವೇನು ಮಂಡಕ್ಕೆ ತಗೋತಿದ್ವಿ ಹಾಗೆ ಅಲ್ಲಿ ಬಂಗಾರ ಅಳಿತಾ ಇದೆ. ಅಂಥ ಒಂದು ಸಂಪದ್ಭರಿತವಾದ ಪ್ರದೇಶ ಹಾಳಾಗಬಾರ್ದು, ಅದು ಯಾವಾಗಲೂ ಸಂಪದ್ಭರಿತವಾಗಿರಬೇಕು. ನೋಡ್ರಿ ನೀವು, ಹಾಲುಣ್ಣದವರಿಗೆ ಏನೆಂದು ಹಾಡಲಿ, ಹೊಳೆದಂಡೆಯಲ್ಲಿ ಇರುವ ಕರಿಕೆಯ ಕುಡಿಯಂಗ ಹಬ್ಬಲಿ ಅವರ ರಸಬಳಿಯೇ. ಹಾಲುಣ್ಣ ತವರಿಗೆ ಏನೆಂದ ಹಾರೈಸಲಿ, ಹಾಲು ಉಣಿಸಿದಂಥ ತವರಿಗೆ ಅದು ಕರಿಕೆಯ ಕುಡಿಯಂಗ ಹಬ್ಬಲಿ ಅಂತ ಹೇಗೆ ಗರತಿಯಲ್ಲಿ ಬಯಸ್ತಾರೋ, ಒಂದು ಹೆಣ್ಮಗಳು ತನ್ನ ತವರಿನ ಬಗ್ಗೆ ಬಯಸ್ತಾರೋ, ಹಾಗೆ ಮೋಹನ್ ಕುಂಟಾರ್ ಅವರ ಕಾವ್ಯ ಈ ಹಂಪಿಯನ್ನು ನೋಡಿ 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 ಅವ್ರ ಮನಸ್ಸು ಕರಗಿ ಹೋಗಿದೆ. ಮನುಷ್ಯ ಗತವೈಭವವನ್ನು ಮರೆತು ಅದನ್ನು ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಬರ್ತದೆ. ಇನ್ನು ಐಕ್ಯತೆ, ಇತ್ತೀಚೆಗೆ ನೋಡಿ ನೀವು ಜಾತಿ ಮೇಲೆ ಎಲ್ಲೋ ಮತಾಂತರಗಳು, ಆ ಜಾತಿ ಈ ಜಾತಿ, ಕೋಮು ಗಲಭೆಗಳು. ನಮಗೂ ಜಾತ್ಯತೀತ ರಾಷ್ಟ್ರ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಉಡುಗೆ ತೊಡುಗೆ, ಆಚಾರ ವಿಚಾರ ಎಲ್ಲವುಗಳು ನಮ್ಮಲ್ಲಿದ್ದಾವೆ. ಗಡಿ ಭಾಷೆ ಜಾತಿ ಸಂಘರ್ಷಗಳಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ಈ ಐಕ್ಯ ಗೀತೆಯ ಮೂಲಕ ನಾವು ನೀವು ಒಂದೆಂದು, ಅಂದು ಇಂದು ಮುಂದೆಂದು ಭಾರತ ದೇಶವು ಬೀರಿದೆಂದು
ಸಾರುತ್ತ ಸಾಗೋಣ ಎಂದೆಂದು. ಇಲ್ಲಿ ಬಸವಣ್ಣನವರ ನೀವು ನೋಡ್ರಿ ವಚನ ಕಾಲದ ಶರಣರ ಆಶಯ ಇದು ಒಳಗಡೆ ಕಾಣಿಸ್ತದೆ, ಚಳುವಳಿ ನನ್ನ ಕಣ್ಣಿಗೆ ಕಾಣಿಸ್ತದೆ. ಯಾಕೆ ಅಂದರೆ ಇವನಾರವ ಎನಿಸದೆ, ಇವನಮ್ಮವ ಎನಿಸಯ್ಯ ಅನ್ನುವಂಥ ಶರಣರ ಆಶಯ ಈ ಕಾವ್ಯದಲ್ಲಿ ಮಡುಗಟ್ಟಿದೆ. ಜೊತೆಗೆ ಸತೀಶ್ ಕುಲಕರ್ಣಿಯವರ ಕವಿತೆ ನೆನಪಾಗ್ತದೆ. ಕಟ್ಟತೇವ ನಾವು ಕಟ್ಟತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ನಾವು ನಾಡ ಕಟ್ಟತೇವ, ನಾವು ಮನಸ್ಸು ಕಟ್ಟತೇವ, ನಾವು ಕನಸು ಕಟ್ಟತೇವ ಅನ್ನುವಂಥ ಕವಿತೆಯನ್ನು ನೆನಪಿಸ್ತದೆ. ಜೊತೆಗೆ ಒಂದು ಸಿನಿಮಾ ಹಾಡು, ಒಂದೇ ನಾಡು ಒಂದೇ ನುಡಿ ಒಂದೇ ದೈವವು ಎಂಬ ಕವಿತೆಯಂತೆ ಆಕ್ರೋಶವಿಲ್ಲದೆ ತನ್ನನೆಯ ಶೈಲಿಯಲ್ಲಿ, ಬಹಳ ತನ್ನನೆಯ ಶೈಲಿಯಲ್ಲಿ ಸಮಾಧಾನದಿಂದ ಸಾಮಾಜಿಕ ಬದಲಾವಣೆಯನ್ನು ಉಂಟು ಮಾಡತಕ್ಕಂಥದ್ದು. ಇಕ್ಕಿಲ್ಲ ಓದಿಲ್ಲ, ಈ ನನ್ನ ಮಕ್ಕಳ ಚರ್ಮ ಎಗುಲ್ಲ ಅನ್ನುವಂಥ ಸಿದ್ಧಲಿಂಗಯ್ಯ ಸರ್ ಧಾಟಿ ಇದು ಒಳಗಡೆ ಇರದೇ ಇದ್ದರೂ ಕೂಡ ಸಾಮಾಜಿಕ ಬದಲಾವಣೆಯ ತುಡಿತ, ಬಡವರಿಗೆ ಸುಧಾರಿಸಬೇಕು, ಬಡವರಿಗೆ ಕಣ್ಣೀರು ಬರಬಾರದು ಅನ್ನುವಂಥ ತುಡಿತ ಇದೆಯಲ್ಲ, ಅದು ಮೋಹನ್ ಕುಂಟಾರ್ ಅವರ ಕಾವ್ಯದಲ್ಲಿ ನನಗೆ ಕಂಡು ಬರ್ತದೆ. ಜೊತೆಗೇನೆ ಭಾಷಾ ಬಾಂಧವ್ಯ 63ನೇ ಪುಟದಲ್ಲಿ ಬರುವಂಥ ಒಂದು ಕವಿತೆ ಇದು. ಈಗಲೂ ನೋಡ್ರಿ, ಬೆಳಗಾವಿಯಲ್ಲಿ ನಾವು ರಾಜ್ಯೋತ್ಸವ ಆಚರಣೆ ಮಾಡೋ ಸಂದರ್ಭದಲ್ಲಿ ಅವರು ಮರಾಠಿ MESನವರು ಕರಾಳ ದಿನವನ್ನು ಆಚರಣೆ ಮಾಡ್ತಾರೆ. ಭಾಷೆಗೆ ಅಂತರವಿರಲು ಭಾಷಾಂತರವೇ ದಾರಿ, ದೇಶಕ್ಕೆ ಅಂತರವಿರಲು ಸೌಹಾರ್ದವ ಸಾರಿ, ಭಾಷೆಗೂ ದ್ವೇಷವೂ ಇಲ್ಲ ಒಲುಮೆ ಇರಲೇಬೇಕು, ಭಾಷಿಕ ಗಡಿಗಳ ನೀರು ಗಳಿಯಲು ಮಾನವತೆ ಒಂದೇ ಸಾಕು. ಇವರು ಹೆಂಗಿದೆ ಅಂದರೆ, ಎಲ್ಲಿ ಮಾನವೀಯತೆ ಇದೆ, ಮಾನವೀಯತೆಯನ್ನು ಬಿಟ್ಟು ಎಲ್ಲವೂ ಗೌಣ ಆಗ್ತದೆ. ಅದಕ್ಕಾಗಿಯೇ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವುದರ ನಡುವೆ ಬರೀ ಕತ್ತಲೆ ಇದೆ. ಹಾಗಾಗಿ ಭಾಷೆಗಾಗಿ ಗಡಿಗಾಗಿ ನಾವು ಜಗಳ ಮಾಡದೆ, ನಾವು ನೀವು ಅಣ್ಣ ತಮ್ಮಂದಿರ್ತಾರ ಸಹೋದರ ರೀತಿಯಲ್ಲಿ ಬದುಕೋಣ. ಯಾಕಂದರೆ ಸೂರ್ಯ ಚಂದ್ರನಿಗೆ ಭಾಷೆ ಗಡಿಗಳಿಲ್ಲ, ನಮಗೆ ಯಾಕೆ ಬೇಕು? ನೆಲ ಜಲಕ್ಕೆ ಗಡಿಗಳಿಲ್ಲ, ನಮಗೆ ಯಾಕೆ ಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಪ್ರಶ್ನಿಸುತ್ತಲೇ ಅವರು ಆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮೋಹನ್ ಕುಂಟಾರ್ ಅವರು ಕಾಸರಗೋಡಿನಲ್ಲಿ ಹುಟ್ಟಿದವರು, ಆದರೆ ಇನ್ನು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಕೆಲಸ ಮಾಡಿದ್ದಾರೆ. ಮಲಯಾಳಿ ಸಂಸ್ಕೃತಿಯನ್ನು, ಅಲ್ಲಿಯ ಆಚಾರ ವಿಚಾರಗಳನ್ನು ಕನ್ನಡೀಕರಿಸಿದ್ದಾರೆ. ಹಾಗಾಗಿ ಅವರಿಗೆ ಭಾಷಾ ಬಾಂಧವ್ಯದ ಅತಿ ದೊಡ್ಡ ಸೇತುವೆ ಅಂದರೆ ಮೋಹನ್ ಕುಂಟಾರ್ ಅವರು. ದೇವತೆಗಳ ನಾಡಿನಿಂದ ಬಂದವರಿಗೆ ಸಹಜವಾಗಿಯೇ ದೇವರಂತಹ ಸ್ವಭಾವ ಬಂದಿರ್ತದೆ. ದೇವರು ಅವರಿಗೊಂದು ಇವರಿಗೊಂದು ಮಾಡೋದಿಲ್ಲ. ಮೋಹನ್ ಕುಂಟಾರ್ ಅವರು ಕೂಡ ಹಾಗೆ ಮಾಡಲಿಲ್ಲ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅವರಿಗೆ ಈ ಕವಿತೆ ಅನಿಸ್ತದೆ. ಇನ್ನು ನೋಡ್ರಿ, ಕೇರಳ ಅಂದಾಗ ನಾವೇನು ತಿಳ್ಕೊಂಡಿದ್ದು ಅಂದರೆ, ಭಾರತದಲ್ಲೇ ಅತಿ ಹೆಚ್ಚು ಸಾಕ್ಷರತೆಯ ನಾಡು, ಅಲ್ಲಿ ಸಾಮಾಜಿಕ ನ್ಯಾಯಕ್ಕೆ ದಾರಿ ಇದೆ, ಸಾಮಾಜಿಕ ನ್ಯಾಯಕ್ಕೆ ಮಾದರಿ ರಾಜ್ಯ. ಆದರೆ ಅಲ್ಲೂ ಬರೀತಾರವರು, ಕಣ್ಣಿಗೆ ಕಂಡರೆ ಕಾಣದಂತೆ ಮರೆಮಾಚಿದ ಅಲ್ಲಿನ ಅನೀತಿ, ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನು ಬೆತ್ತಲೆಗೊಳಿಸುವ ಈ ಕವನ ಈಗಿರುವ ಪರಿಸ್ಥಿತಿಯ ಮೇಲೆ ಬೆಳಕು ಚೆಲ್ಲುತ್ತದೆ. ಸಾಮಾಜಿಕ ನ್ಯಾಯದಲ್ಲಿ ಜಗತ್ತಿಗೆ ಮಾದರಿ ಎಂದು ಘೋಷಣೆ ಹಿತವಾಗಿ ಕೇಳಿಬರಲು ಬಡತನ, ದಾರಿದ್ರ್ಯ, ಕೊಚ್ಚೆ, ಕೊಂಪೆಗಳ, ಅನೀತಿ, ಅತ್ಯಾಚಾರಗಳ, ಕೊಲೆ, ಸುಲಿಗೆಗಳ ದಾಖಲಿಸುವುದಿಲ್ಲವೆಂದು ಚಿತ್ರಗುಪ್ತನೂ ಇಲ್ಲಿ ಮುಷ್ಕರ ನೀಡುತ್ತವೆ ಎಂಬ ಸಾಲುಗಳು ಮಾಧ್ಯಮಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವುದರ ಕಡೆಗೆ ಒತ್ತು ನೀಡಬೇಕು ಎಂಬುದನ್ನು ಸರಳ ಶಬ್ದಗಳಲ್ಲೇ ಹೇಳಿದ್ದಾರೆ. ಬಹಳ ಸರಳವಾದ ರೀತಿಯಲ್ಲಿ ಅವರು ಹೇಳ್ತಾ ಬಂದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ತುಂಬ ಟೈಮ್ ಆಯಿತು ಅಂತ ಅನಿಸ್ತದೆ. ಆದರೆ ಇನ್ನು ಕೇವಲ 2-3 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಕ್ರೋಢೀಕರಿಸಿಬಿಡ್ತೇನೆ. ಇನ್ನು ಕೋಟಿ ಪುಣ್ಯದ ಕಥೆ, ಇದೊಂದು ವಿಭಿನ್ನವಾದ ಕವಿತೆ. ಗೋವಿನ ಹಾಡಿನಂತೆ ಕಂಡು ಬಂದರೂ ಕೂಡ ಇಲ್ಲಿ ಸಹಜವಾಗಿ ಕಾಣುವುದೇನು ಅಂದರೆ, ಪ್ರಾಣಿಗಳಿಗಷ್ಟೇ ಅಲ್ಲ ಕಾಡು, ಮನುಷ್ಯರಿಗೂ ಕೂಡ ಕಾಡು ಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಬರ್ತೀವಿ ಅಂತ. 1 ನಿಮಿಷ ಏಮರಿ. ಪ್ರಕೃತಿ ಕೊಡುತ್ತದೆ, ಮನುಷ್ಯ ಬಳಸಿ ಬಿಸಾಕುತ್ತಾನೆ, ಗುಂಡೆ ಮನೆ ದರ ಎನಿಸ್ತಾನೆ. ಕಾಡು ಇಲ್ಲದೆ ಹುಲಿಯು ಕಾಡು ಇಲ್ಲದೆ ಹುಲಿಯು ಬದುಕದು, ಕಾಡು ಇಲ್ಲದೆ ದನವು ಬದುಕದು, ಕಾಡು ಇಲ್ಲದೆ ಜನವು ಬದುಕದು, ಕಾಡಗೊಳಿಸಿರಿ ಎಲ್ಲರೂ ಎಂಬ ಕವಿತೆ ಸತ್ಯಾನಂದ ಪಾತ್ರೋಟರ ಕವಿತೆಯನ್ನು ಹೋಲ್ತದೆ. ಕಾಡಲ್ಲೋ ಇದು ಬರೀ ಕಲ್ಲುಗಳ ಕಾಡಲ್ಲ. ಇದು ಒಂದು ಹಾಡಿದೆ. ಕಾಡಲ್ಲೋ ಇದು ಬರೀ ಕಲ್ಲುಗಳ ಕಾಡಲ್ಲ,
ನಾಡಿನ ಸಿರಿ ಸೊಬಗು ಇಲ್ಲಿರುವುದು ನೋಡ, ದೇಹಕ್ಕೆ ಉಸಿರಿರಲಿ ನಾಡಿಗೆ ಕಾಡಿರಲಿ, ಈ ನಾಡ ಮಣ್ಣಿನಲ್ಲಿ ಗುಡಿಸಲಿಗೂ ಬೆರೆಯಿರಲಿ. ಹೀಚುಂಟು ಮಿಡಿಯುಂಟು ಕಾಯಿ ಹಣ್ಣುಗಳುಂಟು, ಭೇದ ಇಲ್ಲೆಲ್ಲುಂಟು ಹುಡುಕಿದರೂ ಸಿಗದಲ್ಲೋ, ಬರುವ ಜನಗಳ ಕರೆದು ತಂಗಾಳಿ ಚಿಮುಕಿಸಿ ಕನಸುಗಳ ಮಾಲೆಯನ್ನು ಹೊತ್ತಾರೆ ತಂದೆಯವು. ಕಾಡಿದ್ರೆ ನಾವಿದ್ದೀವಿ. ಹಾಗಾಗಿ ಈ ತಾಯಿ ಮಗುವಿನ ಮೂಲಕ ಎಲ್ಲೋ ಒಂದು ಕಡೆಗೆ ಈ ಪ್ರಕೃತಿ ಉಳಿದ್ರೆ ನಾವು ಉಳಿತೇವೆ, ನಿಸರ್ಗ ಉಳಿದ್ರೆ ಮಳೆ ಬೆಳೆ ಎಲ್ಲವೂ ಬರ್ತದೆ ಅನ್ನುವಂಥ ಮಾತುಗಳು ಇಲ್ಲಿ ಬರ್ತದೆ. ಪರೆಯರ ಕುಮರಿ ಕೂಡ ಊರ್ಗೌಡನ ಕಾಮಕ್ಕೆ ಕ್ರೌರ್ಯಕ್ಕೆ ಬಲಿಯಾಗಲವಲ್ಲದೆ ಆತ್ಮಾಹುತಿ ಮಾಡಿಕೊಳ್ಳುವಂತಹ ಪರಿ ಬಹಳ ನಮಗೆ ಇಷ್ಟವಾಗ್ತದೆ. ಹಾಗಾಗಿ ಈ ಕವಿತೆ ಕೂಡ ಕೊನೆಗೆ ಗೌಡನಿಗೆ ಅವಳು ಸಿಗೋದಿಲ್ಲ, ತನ್ನ ಅಣ್ಣನ ಕೊಲೆಯಾದ ನಂತರದಲ್ಲೂ ಕೂಡ ಗೌಡನಿಗೆ ಸಿಗೋದಿಲ್ಲ. ಬಂಡವಾಳಶಾಹಿಗಳ ಶ್ರೀಮಂತರ ಗೌಡತನ ಮಾಡುವಂಥವರು ಅತ್ಯಾಚಾರವನ್ನು ಮಾಡೋಕೆ ನಿಂತಾಗಲೂ ಕೂಡ ಅದರಿಂದ ಹೊರಗಡೆ ಬರುವಂಥ ಆಶಯ ಇದೆ. ನಾನು ಸಾಯ್ತೇನೆ, ಆದರೆ ದೇಹ ಕೊಡಲಾರೆ, ಅನೈತಿಕ ಸಂಬಂಧ ಬೆಳೆಸಲಾರೆ, ನೀತಿ ಬಿಡಲಾರೆ ಅನ್ನುವಂಥ ರೀತಿಯಲ್ಲಿ ಈ ಕವಿತೆ ಬಡತನವಿದ್ದಲ್ಲೂ ಕೆಳವರ್ಗದಲ್ಲೂ ಕೂಡ ನೈತಿಕತೆ ಇದೆ, ಪ್ರೀತಿ ಇದೆ, ಮಮಕಾರ ಇದೆ ಅನ್ನೋದನ್ನು ತೋರಿಸ್ತದೆ. ಚೆಲುವ ಚಂದ್ರಮ ಅನ್ನುವಂಥ ಕವಿತೆ ವಿವಾಹೋತ್ತರ ಗುಪ್ತ ಪ್ರಣಯದ ಕಥೆಯಾಗಿದೆ. ಈ ಕವಿತೆ ಯಕ್ಕುಂಡಿ ಮಾಸ್ತಿಯವರ ಕಥನ ಕವನಗಳನ್ನು ನೆನಪಿಸ್ತದೆ, ಕತೆ ಕಟ್ಟುವ ರೀತಿ ಬೆರಗುಗೊಳಿಸ್ತದೆ. ಬಹುಶಃ ಪರೆಯರ ಕೂರಿ, ಚೆಲುವ ಚಂದ್ರಮ್ಮನಂಥ ಕವಿತೆಗಳು ಇನ್ನಷ್ಟು ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಬಹಳ ಇನ್ನೂ ವಿಸ್ತಾರವಾಗಿ ಮಾಡಿಕೊಂಡಿದ್ದೆ, ಆದರೆ ಹೆಚ್ಚಿಗೆ ಮಾತಾಡಿದ್ದೇನೆ ಅಂತ ಅನ್ನಿಸ್ತೇನೆ. ನನಗೆ ನಿರ್ದಿಷ್ಟ 30 ನಿಮಿಷಗಳಲ್ಲಿ ಅವಧಿ ಕೊಟ್ಟರೂ ಕೂಡ ಹೆಚ್ಚಿಗೆ ಮಾತಾಡಿದ್ದೇನೆ, ಕ್ಷಮೆ ಮಾಡಲಿ ಅಂತ ಹೇಳ್ತಾ ಮೋಹನ್ ಕುಂಟಾರ್ ಸರ್ ಅವರಿಗೆ ಈ ಕವಿತೆಯನ್ನು ಕೊಟ್ಟದ್ದಕ್ಕೆ, ತ್ಯಾಜಿ ಪ್ರಕಾಶನದವರು ಪ್ರಕಟ ಮಾಡಿದ್ದಕ್ಕೆ ಅವರನ್ನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ಖುಷಿ ಅನ್ನಿಸ್ತು. ಒಂದು ಕಡೆ ನಾವು ನೋಡಿದೆ ಒಂದು ಮೃದು ಸಂವೇದನಶೀಲ ವಾದ ಮಾತುಗಳು ತಳವಾಯಿಸಿದ ಡಾಕ್ಟರ್ ತಳವಾಯಿಸಿದರು, ಮತ್ತು ಇನ್ನೊಂದು ಕಡೆ ಕಠಿಣವಾದ ಅದರ ವಿರುದ್ಧವಾದ ಬಂಡವಾಳಶಾಹಿತರ ಒಂದು ಅವಲೋಕನ ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳು ಬಂತು. ಭಾಳ ಚೆನ್ನಾಗಿ ಮೂಡಿ ಬರ್ತಿದೆ ಕಾರ್ಯಕ್ರಮ. ಒಂದು ವಿಷಯ ಮಾತು ಹೇಳಬೇಕಂದ್ರೆ, ಡಾಕ್ಟರ್ ಮೋಹನ್ ಕುಟ್ಟಾರ್ ಅವರೇ ತಮ್ಮ ಮುನ್ನುಡಿಯಲ್ಲಿ ಬರೆದಂಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವಿಬ್ಬರು ಏನು ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ರಿ, ಅವರೊಂದು 2-3 ಸಾಲುಗಳನ್ನೇ ಹೇಳಿದ್ರು. ಅದನ್ನು ನಾನು ಎಲ್ಲರೊಡನೆ ಈ ಕಾರ್ಯಕ್ರಮ ಹಂಚ್ಕೊಂಡಾಗ ಹಂಚ್ಕೊಂಡಿದ್ದೆ. ಅವ್ರು ಹೇಳ್ತಾರೆ, ಕವಿಗಳು ಸಮಾಜದ ಒಳಗಿದ್ದೇ ಕವನಗಳನ್ನು ಬರೀತಾರೆ. ಅಂದರೆ ಅವ್ರು ಹೊರಗಿದ್ದು ಬರೆಯಲ್ಲ, ಅದರದ್ದು ಭಾಗವಾಗಿ ಕವನಗಳನ್ನು ಬರೀತಾರೆ, ಅದರದ ಒಳಬೇಗುದಿಗಳನ್ನು ತುಂಬುತ್ತಾರೆ. ಇದು ಬಹಳ ಮುಖ್ಯ. ಯಾಕೆಂದರೆ ಅವರು ಅದರಿಂದ ಹೊರತಾಗಿ ಬೇರೆಯಾಗಿ ಬರೆಯಲ್ಲ, ಅದರದ್ದೇ ಒಂದು ಭಾಗವಾಗಿ ಬರೀತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಸಮಾಜದ ಸಮಸ್ಯೆಗಳ ಹತ್ರ ಸಹೃದಯಗಳು ಅಂದರೆ ಓದುಗರಲ್ಲಾದ ಕೇಳುಗರನ್ನ ತಳ್ಳೋದಿಲ್ಲ, ಅವರು ಅದನ್ನು ಸಂವೇದನವನ್ನು ಅಭಿವ್ಯಕ್ತಗೊಳಿಸಿ ಅವರಿಗೆ ಅದು ಮುಖ್ಯವಾಗಿ ಕರೀತಾರೆ. ಇದು ನನಗೆ ಇದು ತುಂಬ ಒಂದು ಅರ್ಥಪೂರ್ಣ ವಾಕ್ಯಗಳು ಅನಿಸೋದಕ್ಕೆ ತಮ್ಮೊಳಗೆ ಹಂಚ್ಕೋತಾ ಇದ್ದೀನಿ. ಅವರು ಬರ್ತಿದ್ದು ಇವತ್ತು ಡಾಕ್ಟರ್ ಮೋಹನ್ ಕುಟ್ಟಾರ್ ಅವರು 1-2 ಕವನಗಳನ್ನು ಓದಬೇಕಂತ ಮಾಡಿದ್ರು. ಸಮಯ ಅಭಾವ ಇರಬೇಕಾದ್ರೆ ನಮ್ಮದು ಕೆಲವೊಂದು ತಾಂತ್ರಿಕ ದೋಷದಿಂದ ಕಾರ್ಯಕ್ರಮ ಪ್ರಾರಂಭ ಆಗೋದು ತಡ ಆಯಿತು. ಆಮೇಲೆ ಕಾರ್ಯಕ್ರಮ 1 ಗಂಟೆಗಿಂತ ಜಾಸ್ತಿ ಆಗಿದೆ, 1:30 ಗಂಟೆ ಆಗಿದೆ. ಆದ್ದರಿಂದ ಅವರ ಕವನ ಓದಲಿಕ್ಕೆ ಏನೊಂದು ವಿಚಾರ ಮಾಡಿದ್ವಿ. ಅದನ್ನು ನಾವು ರೆಕಾರ್ಡ್ ಮಾಡಿಕೊಂಡೇ ತಮ್ಮೆಲ್ಲರನ್ನ ಹಂಚ್ಕೊತೀವಿ. ಈ ಕಾರ್ಯಕ್ರಮದ ಜೊತೆಗೆ ಅವರ ಕವನಗಳನ್ನು ರೆಕಾರ್ಡ್ ಮಾಡಿ ಇದು ಮಾಡ್ತೀವಿ. ಇನ್ನೊಂದು ಮಾತಾಡ್ತೀವಿ, ಈ ಲೋಕಾಂತದ ಕಾವು ಈ ಪುಸ್ತಕ ಮುದ್ರಿತ ಪುಸ್ತಕ. ಈ ಪುಸ್ತಕ ಮಾದರಿಯಲ್ಲಿ ಈಗಾಗಲೇ ವಿವಿಧ ಲಿಪಿಯಲ್ಲಿ ಲಭ್ಯ ಇದೆ. ಯಾರಿಗಾದರೂ ಖರೀದಿ ಮಾಡೋದಿದ್ದರೆ ಮುದ್ರಿತ ಪುಸ್ತಕ ಅಥವಾ ಈ ಪುಸ್ತಕದ ರೂಪದಲ್ಲಿ ಖರೀದಿ ಮಾಡ್ಬೋದು. ಆಮೇಲೆ ಈ ಪುಸ್ತಕ ಆಡಿಯೋ ಪುಸ್ತಕ ರೂಪದಲ್ಲೂ ಬರ್ತಾ ಇದೆ. ಸೊ ಹೀಗಾಗಿ ಯಾವುದೇ ರೀತಿಯ ಇದರಿಂದಲೂ ನೀವು ಪುಸ್ತಕವನ್ನು ಓದಬಹುದು, ಕೇಳಬಹುದು. ಇಷ್ಟು ನನ್ನ ಮಾತುಗಳನ್ನು ಹೇಳಿ ಡಾಕ್ಟರ್ ಮೋಹನ್ ಕುಟ್ಟಾರ್ ಸರ್ ಅವರಿಗೆ ವಂದನೆ ಅರ್ಪಿಸುತ್ತಾ, ಡಾಕ್ಟರ್ ಸುಬ್ರಹ್ಮಣ್ಯ ವಂದನೆ ಅರ್ಪಿಸುತ್ತಾ, ನನ್ನ ವೀಕ್ಷಕರಿಗೂ ವಂದನೆ ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸಲು ಅನುಮತಿ ಕೋರುತ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ ಎಲ್ಲರಿಗೂ. ಮುಗಿಸಿ
ಮುಗಿಸ್ತೀವಿ ಬ್ರದರ್, ಭಾಳ ತ್ರಾಸ ಉಂಟು. ಅಲ್ಲ ಎಷ್ಟೊತ್ತು ಮಾತಾಡಿದ್ರು? ಒಂದು ಗಂಟೆ ಮೇಲೆ ಹಾಂ, 1 ಗಂಟೆ ಮೇಲೆ ನಾನು ಮಾತಾಡಿದ್ದು ಒಂದೂವರೆ ತಾಸು ಹಾಂ, ಕೇಳಿಸ್ತಾ ಇದೆ ಸರ್. ಸರ್ ಮೋಹನ್ ಕುಟ್ಟಾರ್ ಸರ್ ಕೇಳಿಸ್ತಾ ಇದೆ ನಿಮ್ಮದು? ಕೇಳಿಸ್ತಾ ಇದೆ. ಓಕೆ, ಏನಂತ ನಿಮಗೆ ಕಾರ್ಯಕ್ರಮ ಹೇಗೆ ಅನಿಸ್ತದೆ? ಕನೆಕ್ಷನ್ ಆಗ್ತದೆ ಸರ್. ಬಂದ್ ಮಾಡಿರಿ. ಅಲ್ಲ, ನಾವು ಬಂದು ಮಾಡಿಲ್ಲ. ಹೇಗೆ ಅನಿಸ್ತು ನಿಮ್ಮ ಕಾರ್ಯಕ್ರಮ? ಚೆನ್ನಾಗಿತ್ತು, ಆದರೆ ಅದೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಅಲ್ಲ, ಅದಕ್ಕೆ ನಿಮ್ದು ನಾನು ಕವಿತೆಗಳು ಓದನ್ನ ತಗೊಂಡಿಲ್ಲ, ನನಗೆ ಒಂದು ಸಹಾಯ ಮಾಡಬೇಕು. ನಮ್ಮ ಕವಿತೆಗಳನ್ನು ಓದಿದ್ದು ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ನಾನು ಜನರಿಗೆ ತಲುಪುತ್ತಿಲ್ಲ. ಅದು ಬೇರೆಯಾಗಿ ಬೇರೆ ಮಾಡ್ತೀನಿ, ಅಂದರೆ ಜನರಿಗೆ ತಲುಪುತ್ತೆ. ಹಾಗಾಗಿ ನಿಮ್ಗೆ ಆಡಿಯೋ ಬುಕ್ ತರಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಕವನಗಳು ಅಂದರೆ ಎಷ್ಟಾಗುತ್ತೋ ಅಷ್ಟು ಪಟ್ಟಿಗೆ ಒಳ್ಳೆ ಒಳ್ಳೆ ಕವನಗಳನ್ನು ನೀವೇ ನಿಮಗೆ ಅನಿಸಿದ್ದಾರೆ. ಒಳ್ಳೆ ಕವನ ಎಲ್ಲ ಒಳ್ಳೆಯದೇ ಆ ಥರ ಹೇಳ್ತಾ ಇಲ್ಲ. ನಿಮಗೆ ಭಾಳ ಹತ್ತಿರವಾದ, ನಿಮಗೆ ಭಾಳ ಹತ್ತಿರ ಇದ್ದಿದ್ದ ನಾವು ಕವನಗಳು ಕನಸನಿಗೆ ನೀವೇ ಓದಿದ್ರೆ ಹೋಯ್ತು. ಸರಿ, ಬಾ, ಬಾ. ಥ್ಯಾಂಕ್ಸ್ ಬಿಡ್ರಿ, ಇಷ್ಟರಲ್ಲಿ ಮುಗಿತು.